Welcome all to this health workshop morning session. Yes friends, ಎಲ್ಲರೂ ಸಹ ಸೇಫ್ ಆಗಿ ಆರೋಗ್ಯವಾಗಿದ್ದೀರಾ ಅನ್ಕೊಳ್ತೀನಿ. ಎಸ್, ನಮ್ಮ ರೆಗ್ಯುಲರ್ ಹೆಲ್ತ್ ವರ್ಕ್ಶಾಪ್ನ ಒಂದು ಪ್ರಾಡಕ್ಟ್ ಮ್ಯಾರಥಾನ್ ಸೆಷನ್ ನಡೀತಾ ಇದೆ. ಕಂಪ್ಲೀಟ್ಲಿ ಈ ಹೆಲ್ತ್ ವೆಲ್ ರೇಂಜ್ ಏನಿದೆ, ಈ ವೆಲ್ ರೇಂಜಲ್ಲಿ ಒಂದೊಂದು ಸಹ ಹೊಸ ಪ್ರಾಡಕ್ಟ್ಗಳ ಪರಿಚಯ ಆಗ್ತಾ ಇದೆ. ಹೆಸರೇ ಕೇಳಿಲ್ಲ, ಒಂದೊಂದು ಹೆಸರು ತಿಳ್ಕೊಳ್ತಾ ಇದ್ದೀವಿ. ಇಲ್ಲಿ ಒಂದೇ ನಾವು ನೋಡಬೇಕಾಗಿರೋದು, ಈ ಎಲ್ಲ ಪ್ರಾಡಕ್ಟ್ಗಳು ಸಹ ಕಂಪನಿ ಇವತ್ತು ಮ್ಯಾನುಫ್ಯಾಕ್ಚರ್ ಮಾಡಿದೆ. ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿದೆ ಅಂದರೆ ಅರ್ಥ ಇವತ್ತು ಮಾರ್ಕೆಟಲ್ಲಿ ಆ ಒಂದು ಪ್ರಾಡಕ್ಟಿನ ಅವಶ್ಯಕತೆ ಇದೆ. ಎಸ್ಪೆಷಲಿ ಇವತ್ತು ಕಂಪನಿ ಏನು ರಿಸರ್ಚ್ ಮಾಡುತ್ತೆ ಅಂದರೆ, ಆ ಪ್ರಾಡಕ್ಟ್ನ ಯಾಕೆ ತರಬೇಕು ಅಂತ ರಿಸರ್ಚ್ ಮಾಡುತ್ತೆ ಅಂದರೆ ಯಾವುದಕ್ಕೆ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ. ಬೇರೆ ಬೇರೆ, ಫಾರ್ ಎಕ್ಸಾಂಪಲ್ ಮೆಡಿಸಿನ್, ಯಾವ ಮೆಡಿಸಿನ್ ಹೆಚ್ಚಿಗೆ ಖರ್ಚಾಗ್ತಿರುತ್ತೆ, ಆ ಮೆಡಿಸಿನ್ ಖರ್ಚಾಗ್ತಿರೋದಕ್ಕೆ ರೀಸನ್ ಆ ಕಾಯಿಲೆಗಳು ಹೆಚ್ಚಿಗೆ ಬರ್ತಾ ಇರುತ್ತೆ. ಆ ಕಾಯಿಲೆಗಳು ಬರ್ದೇ ಇರೋದಕ್ಕೆ ರೂಟ್ ಕಾಸಲ್ಲಿ ಏನು ವರ್ಕ್ ಮಾಡ್ಬೋದು, ರೂಟಲ್ಲಿ ಅಂದರೆ ಆ ರೋಗನೇ ಬರ್ದಂಗೆ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಸಾಧ್ಯತೆ ಇದೆ, ಅದನ್ನ ನಮ್ಮ ಕಂಪನಿ ಯೋಚನೆ ಮಾಡಿ ಅದಕ್ಕೆ ಅವಶ್ಯಕತೆ ಇರತಕ್ಕಂಥ ಪ್ರಾಡಕ್ಟ್ನ ಲಾಂಚ್ ಮಾಡುತ್ತೆ. ಪ್ಲಸ್ ಕಂಪನಿ ಸ್ಪೆಷಲ್ ರಿಸರ್ಚ್ ಮಾಡ್ತಾ ಇರುತ್ತೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟೇ ಒಂದು ಟೀಮ್ ಇದೆ ಕಂಪನಿ. ಅದಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಫೆಸಿಲಿಟೀಸ್ನ ರೆಡಿ ಮಾಡಿ ಕಂಪ್ಲೀಟ್ಲಿ ಇವತ್ತಿನ ಟ್ರೆಂಡಿಗೆ ಏನು ಬೇಕಿದೆ ಅದು ಮಾತ್ರ ಯೋಚನೆ ಮಾಡುತ್ತೆ. ಹಾಗಿರೋದ್ರಿಂದನೇ ಈ ಥರ ಒಂದು ಯುನೀಕ್ ಪ್ರಾಡಕ್ಟ್, ಅದು ಪಕ್ಕ ಆಯುರ್ವೇದದಲ್ಲಿ ಏನೆಲ್ಲ ವಿಶೇಷವಾಗಿತ್ತು ಅದೆಲ್ಲದನ್ನು ಸಹ. ಪ್ಲಸ್ ನಾರ್ಮಲ್ ಮೋದಿ ಕೇರ್ ಕನ್ಸಲ್ಟೆಂಟ್ ಯಾವ ಪ್ರಾಡಕ್ಟ್ನ ರೆಕಮೆಂಡ್ ಮಾಡ್ಬೋದು, ನಾರ್ಮಲ್ ಆಗಿ ರೆಕಮೆಂಡ್ ಮಾಡ್ಬೋದು. ಬಿಕಾಸ್ ಇದು ಯಾವುದು ಮೆಡಿಸಿನ್ ಅಲ್ಲ. ಮೆಡಿಸಿನ್ ಆಗಿದ್ದಿದ್ರೆ ನಾವೆಲ್ಲ ರೆಕಮೆಂಡ್ ಮಾಡಕ್ ಆಗ್ತಿರ್ಲಿಲ್ಲ. ಮೆಡಿಸಿನ್ಗಳು ಏನಿದ್ರು ಡಾಕ್ಟರ್ ರೆಕಮೆಂಡ್ ಮಾಡಕ್ ಸಾಧ್ಯ, ಮೆಡಿಕಲ್ ಸ್ಟೋರಲ್ಲೇ ಇಟ್ಟು ಸೇಲ್ ಮಾಡಬೇಕು. ಬಟ್ ನಮ್ದು ಪ್ಯೂರ್ಲಿ ಫುಡ್ ಸಪ್ಲಿಮೆಂಟ್ ಆಗಿರೋದ್ರಿಂದ ನಾರ್ಮಲ್ ಇಲ್ಲಿ ಅನ್ಎಜುಕೇಟೆಡ್ ಸಹ ಇರ್ತಾರೆ, ಯಾವುದೇ ಅನುಭವ ಇಲ್ಲದೆ ಇರ್ತಾರೆ, ಅಂಥವ್ರು ರೆಕಮೆಂಡ್ ಮಾಡಬಹುದಾಗಿರ್ತಕ್ಕಂಥ ಪ್ರಾಡಕ್ಟ್. ಜಸ್ಟ್ ಫುಡ್ ಸಪ್ಲಿಮೆಂಟ್ಸ್ ನ ಯಾರು ಬೇಕಾದ್ರೂ ರೆಕಮೆಂಡ್ ಮಾಡ್ಬೋದು. ಹಾಗಾಗಿ ಯಾವುದು ರೆಕಮೆಂಡ್ ಮಾಡ್ಬೋದು ಅನ್ನೋದನ್ನು ನೋಡಿ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿ ನಮಗೆ ಅತ್ಯದ್ಭುತವಾದ ವಿಶೇಷವಾಗಿರ್ತಕ್ಕಂಥ ಸಪ್ಲಿಮೆಂಟ್ಸ್ಗಳನ್ನ ನಮಗೆ ತಂದು ಕೊಡ್ತಾ ಇದೆ. ಇದು ನಮಗೆ ಆಕ್ಚುಲಿ ನಾವೆಲ್ಲ ಅದೃಷ್ಟವಂತರು. ಈ ತರ ಒಂದು ಪ್ರಾಡಕ್ಟ್ಗಳು ಒಂದೊಂದು ನೋಡ್ತಾ ಇದ್ದೀರಾ ನೀವು, ಒಂದೊಂದು ಪ್ರಾಡಕ್ಟ್ ಇಂದನೂ ಏನೇನೆಲ್ಲ ಮಿರಾಕಲ್ ರಿಸಲ್ಟ್ಸ್ಗಳು ಬಂದಿದೆ ಅಂತ. ಈ ಒಂದೊಂದು ರಿಸಲ್ಟ್ಸ್ ಜಸ್ಟ್ ಇಮ್ಯಾಜಿನ್ ಮಾಡಿ, ನಾವುಗಳು ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡದೇ ಇದ್ರೆ ಏನಾಗಿರ್ತಿತ್ತು, ಬೇರೆಯವ್ರಿಗೆ ಇದನ್ನ ಕೊಡದೇ ಇದ್ದಿದ್ರೆ ಏನಾಗಿರ್ತಿತ್ತು, ಅವ್ರು ಇದನ್ನ ಬಳಸ್ತಲೇ ಇದ್ರೆ ಏನಾಗಿರ್ತಿತ್ತು. ಇದನ್ನ ನೋಡಿದಾಗ ನಿಜವಾದ ಆಶ್ಚರ್ಯ ಆಗುತ್ತೆ. ಎಂತ ಒಂದು ಅವಕಾಶ ನಮಗೆ ಮಿಸ್ ಆಗ್ತಿತ್ತು. ಎಷ್ಟೋ ಜನಗಳ ಪ್ರಾಬ್ಲಮ್ಸ್ ಇನ್ನೂ ಹೆಚ್ಚಾಗಿರ್ತಿತ್ತು. ಎಷ್ಟೋ ಜನಗಳು ಇನ್ನೂ ಲಕ್ಷಾಂತರ ರೂಪಾಯಿ ಎಕ್ಸ್ಪೆಂಡಿಚರ್ ಹೆಚ್ಚಾಗಿರ್ತಿತ್ತು. ಇದೇ ಕಾರಣಕ್ಕೋಸ್ಕರ ನಾವು ಯೋಚನೆ ಮಾಡಬೇಕಾಗಿರೋದು, ಆರೋಗ್ಯವೇ ಮಹಾಭಾಗ್ಯ ಅಂತ ಏನು ಹೇಳ್ತೀವಿ, ಆ ಆರೋಗ್ಯವೇ ಮಹಾಭಾಗ್ಯನ ಕಾಪಾಡ್ಕೊಳ್ಳೋದಕ್ಕೆ ನಮ್ಮೊಳಗಡೆ ಇದೆ. ಅದಕ್ಕೆ ಹೆಲ್ತ್ ಸಪ್ಲಿಮೆಂಟ್ಸ್ ಮೂಲಕನೇ ನಾವು ಇದೆಲ್ಲದೂ ಸಹಿತ ಮಾಡಬೇಕಾಗಿದೆ. ಎಸ್ ಫ್ರೆಂಡ್ಸ್, ಹೀಗೆ ನೋಡೋಣ ನಮ್ಮ ಮುಂದಿನ ಪ್ರಾಡಕ್ಟ್ ರೇಂಜ್. ಮುಂದಿನ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಸೇಮ್ ಅಗೈನ್ ಒಂದು ಇನ್ನು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್, ಬ್ರಾಹ್ಮಿ ಅಂತ ಒಂದು ಇನ್ನೊಂದು ಆಯುರ್ವೇದಿಕ್ ಇಂಗ್ರೀಡಿಯೆಂಟ್. ಆ ಒಂದು ಬ್ರಾಹ್ಮಿ ಬಗ್ಗೆ ಪ್ರಾಡಕ್ಟ್ ನಾಲೆಜ್ ಕೊಡೋದಕ್ಕೆ ನಮ್ಮ BP ಪ್ರಕಾಶ್ ಬರ್ತಿದ್ದಾರೆ. ಈ ಪ್ರಾಡಕ್ಟ್ನ ಬೇಸಿಕ್ ಡೀಟೇಲ್ಸ್ ತಗೊಳ್ಳೋಣ, ಏನಿದು ವಿಶೇಷ ಅಂತ. ಎಸ್ ಪ್ರಕಾಶ್. ಇವತ್ತು ಈ ಆಪರ್ಚುನಿಟಿ ಕೊಟ್ಟದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಈ ಒಂದು ಬ್ರಾಹ್ಮಿ ಅಂತಕ್ಕಂಥದ್ದು ಒಂದು ಆಯುರ್ವೇದಿಕ್ ಸಸ್ಯ. ಈ ಸಸ್ಯದಿಂದ ನಮ್ಮ ಕಂಪನಿ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಆ ಎಕ್ಸ್ಟ್ರಾಕ್ಷನ್ ಬಕೋಪ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತಾರೆ. ಸೊ ಇದು ಮೆದುಳು ಮತ್ತು ದೇಹದ ಎಮೋಷನಲ್ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಇದು ತುಂಬಾ ಉಪಯೋಗ ಆಗ್ತಕ್ಕಂಥದ್ದು. ಸೊ ಬನ್ನಿ ಈಗ ಯಾವ ರೀತಿ ಇದು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಕಂಟೈನ್ ಆಗಿ
ಯಾವ ರೀತಿ ಇದು ಹೆಲ್ಪ್ ಮಾಡುತ್ತೆ ಅಂತಕ್ಕಂಥದ್ದನ್ನ ನೋಡೋಣ. ಇದು ನಮ್ಮ ಒಂದು ಮೆದುಳಿನ ಆರೋಗ್ಯ, ಮೆದುಳು ಮತ್ತು ದೇಹದ ಆರೋಗ್ಯ ಅಂತ ಹೇಳ್ತಾ ಇದ್ದೀನಿ. ಮೆದುಳಿನ ಆರೋಗ್ಯಕ್ಕೆ ತುಂಬಾನೇ ಉಪಯುಕ್ತ ಆಗ್ತಕ್ಕಂಥದ್ದು. ಸೊ ಇದರಲ್ಲಿ ಮೇನ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥದ್ದು ಬಕೋಪ ಎಕ್ಸ್ಟ್ರಾಕ್ಟ್ ಅಂತ. ಈ ಒಂದು ಇಂಗ್ರೀಡಿಯೆಂಟ್ಸು 20% ವೆಕೋಸೈಡ್ಸ್ ನ ಹೊಂದಿರುತ್ತೆ. ದ ಮೇನ್ ಬಯೋಆಕ್ಟಿವ್ ಕಾಂಪೌಂಡ್ ಇದರಲ್ಲಿ ಎರಡಿರುತ್ತೆ, ಒಂದು ರಸಾಯನ ಅಂತ, ಇನ್ನೊಂದು ಮೇದ್ಯ ಅಂತ. ಸ್ನೇಹಿತರೆ, ರಸಾಯನ ಅಂತಕ್ಕಂಥದ್ದು ನಮ್ಮ ಬಾಡಿ ಮತ್ತು ಮೈಂಡ್ ಅಲ್ಲಿ ಏನು ನಮ್ಮ ಒಂದು ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಇನ್ನೊಂದು ಮೇದ್ಯ ಅಂತಕ್ಕಂಥದ್ದು ನಮ್ಮ IQ ಮತ್ತು ಕಾನ್ಸಂಟ್ರೇಷನ್ಸ್ ನ ಇಂಪ್ರೂವ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಮೆದುಳು ಮತ್ತು ದೇಹದ ಎಮೋಷನಲ್ ಇಂಬ್ಯಾಲೆನ್ಸ್ ನ ಅಥವಾ ಎನರ್ಜಿ ಲೆವೆಲ್ ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಒಂದು ಬ್ರಾಹ್ಮಿ ಅಂತಕ್ಕಂಥದ್ದು ತುಂಬಾ ಹೆಲ್ಪ್ ಆಗ್ತಾ ಇದೆ. ಸೊ ಇದರಲ್ಲಿ ಇರ್ತಕ್ಕಂಥ ಬಯೋಆಕ್ಟಿವ್ ಮೈನ್ ಕಾಂಪೌಂಡ್ಸ್ ಹೇಳಿದೀನಿ, ಒಂದು ರಸಾಯನ, ಒಂದು ಮೇದ್ಯ ಅಂತೇಳಿ. ಸೊ ಈ ಬಯೋಆಕ್ಟಿವ್ ಕಾಂಪೌಂಡ್ಸ್ ಮಿನಿಮಮ್ 20% ಈ ಒಂದು ಬಯೋಸೈಡ್ ಅಂತ ಒಂದು ಇಂಗ್ರೀಡಿಯೆಂಟ್ಸ್ ನ ಹೊಂದಿರುತ್ತೆ. ಒಂದು ಬ್ರಾಹ್ಮಿನಲ್ಲಿ 60 ಬ್ರಾಹ್ಮಿ ವಿಂಗ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಕಂಟೆಂಟ್ಸ್ ಒಂದು ಬ್ರಾಹ್ಮಿ ಟ್ಯಾಬ್ಲೆಟ್ಸ್ ನಲ್ಲಿ ಇರುತ್ತೆ. ಸೊ ಇದರಿಂದ ನಮ್ಮ ಮೆದುಳಿನಲ್ಲಿ, ನಮ್ಮ ದೇಹದಲ್ಲಿ ಈ ಒಂದು ಸ್ಟ್ರೆಸ್ ಆದಾಗ, ನಮ್ಮ ಒಂದು ಆಂಗ್ಸೈಟೀಸ್ ಆದಾಗ ಉತ್ಪತ್ತಿ ಆಗ್ತಕ್ಕಂಥ ಏನು ಕೆಮಿಕಲ್ಸ್ ಆರ್ ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೀವಿ, ಅದರ ವಿರುದ್ಧ ಹೋರಾಡಿ ನಮ್ಮ ಸೆರೋಟಿನಿನ್ ಲಿಕ್ವಿಡ್ ಹಾಳಾಗದಿದ್ದ ರೀತಿ, ಅದಕ್ಕೆ ನಾವು ಹೇಳ್ತೀವಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಸ್ನೇಹಿತರೆ, ನಮ್ಮ ಮೆದುಳಿನಲ್ಲಿ ಒಂದು ಕೋಪ ಬಂದಾಗ, ಒಂದು ಕೆಟ್ಟ ಆಲೋಚನೆ ಮಾಡಿದಾಗ ಉತ್ಪತ್ತಿ ಆಗ್ತಕ್ಕಂಥ ಈ ಕೆಮಿಕಲ್ಸ್ನ, ಫ್ರೀ ರ್ಯಾಡಿಕಲ್ಸ್ನ ವಿರುದ್ಧ ಹೋರಾಡ್ತಕ್ಕಂತಹ ಶಕ್ತಿ ನಮ್ಮ ಬ್ರಾಹ್ಮಿನಲ್ಲಿದೆ. ಸೊ ಇದಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಬನ್ನಿ ಇದರ ಫ್ಯೂಚರ್ಸ್ ಅಂಡ್ ಬೆನಿಫಿಟ್ಸ್ ಹೇಗಿದೆ ಅಂತ ನೋಡೋಣ. ಸೊ ಇದು ನಮ್ಮ ಮೈಂಡ್, ಆಲೋಚನೆ ಮತ್ತು ಕ್ಲಾರಿಟಿ ಅಂಡ್ ಅಲರ್ಟ್ನೆಸ್, ಗೊಂದಲ ಸಿಚುಯೇಷನ್ ಅಲ್ಲಿ, ಪರಿಸ್ಥಿತಿನಲ್ಲಿ, ಈಗ ಪೆಂಡೆಮಿಕ್ ಸಿಚುಯೇಷನ್ ಇದೆ, ಸಿಕ್ಕಾಬಟ್ಟೆ ನಮಗೆ ಸ್ಟ್ರೆಸ್ ಇದೆ, ಕೆಲಸ ಇಲ್ಲ, ದುಡ್ಡಿಲ್ಲ, ಸಾಲಗಳಿದೆ, ಸೊ ಜೀವನ ಮಾಡೋದು ಕಷ್ಟ ಆಗಿದೆ. ಈ ರೀತಿ ಎಮೋಷನಲ್ ಆಗಿ ನಾವು ಥಿಂಕ್ ಮಾಡಿದಾಗ ನಮ್ಮ ಮೈಂಡ್ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಫ್ರೀ ರ್ಯಾಡಿಕಲ್ಸ್ ನ ಎಫೆಕ್ಟ್ ಇಂದ ನಮ್ಮ ಮೆದುಳು ಮತ್ತು ದೇಹ ಎರಡೂ ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಯಾವಾಗಲೂ ಕೂಡ ನಮ್ಮ ಎನರ್ಜಿ ಲೆವೆಲ್ ಬ್ಯಾಲೆನ್ಸಿಂಗ್ ಆಗಿರೋದು ಬಹಳ ಮುಖ್ಯ. ಸೊ ಯಾವಾಗ ಬ್ಯಾಲೆನ್ಸಿಂಗ್ ಆಗಿರ್ತೀವಿ ಆಗ ನಾವು ಯಾವುದೇ ಡಿಸಿಷನ್ ನ ತಗೊಳ್ಳಿಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಹಾಗಾಗಿ ಈ ಬ್ರಾಹ್ಮಿ ಅಂತಕ್ಕಂಥದ್ದು ನಮ್ಮ ಮೆದುಳಿನ ರೋಗ ನಿರೋಧಕ ಶಕ್ತಿ ವೆರಿ ವೆರಿ ಇಂಪಾರ್ಟೆಂಟ್. ಮಾನಸಿಕ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತಾ ಇದ್ರು ವಿಜಯ್ ಸರ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ದೇಹಕ್ಕಿಂತ ನಮ್ಮ ಮಾನಸಿಕವಾಗಿ ಥಿಂಕ್ ಮಾಡ್ತಕ್ಕಂಥದ್ದು, ಮಾನಸಿಕವಾಗಿ ಸದೃಢರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಅಂತ ಕೆಲಸನ ಇದು ಮಾಡುತ್ತೆ. ಹಾಗಾಗಿ ಇದರ ಫ್ಯೂಚರ್ ಬೆನಿಫಿಟ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಮೆಮೊರಿ, ಜ್ಞಾಪಕ ಶಕ್ತಿನ ಲೆವೆಲ್ ಆಗಿಟ್ಟಿರುತ್ತೆ ಕರೆಕ್ಟ್ ಆಗಿ. ಅಂಡ್ ಫೋಕಸ್ ಅಂಡ್ ಕಾನ್ಸಂಟ್ರೇಷನ್ಸ್, ಯಾವುದೇ ವಿಷಯನ, ಒಂದು ವಿಷಯದ ಬಗ್ಗೆ ಕಾನ್ಸಂಟ್ರೇಷನ್ಸ್ ನ ಇಂಪ್ರೂವ್ ಮಾಡುತ್ತೆ, ಫೋಕಸಿಂಗ್ ನ ಇಂಪ್ರೂವ್ ಮಾಡುತ್ತೆ. ಮತ್ತೆ ಕ್ಲಾರಿಟಿ ಆಫ್ ಥಾಟ್ಸ್, ನಮ್ಮ ಚಿಂತನೆಗಳು, ನಮ್ಮ ಆಲೋಚನೆಗಳನ್ನ ಒಂದು ಕ್ಲಾರಿಟಿ ಕೊಡ್ತಕ್ಕಂಥ, ಕ್ಲಿಯರ್ ಆಗಿ ನಮ್ಮ ವಿಷನ್ಗೆ ಸೆಟ್ ಆಗ್ತಕ್ಕಂಥದ್ದು ಕ್ಲಾರಿಟಿ. ಅಂಡ್ ಅಲರ್ಟ್ನೆಸ್ ಅಂದ್ರೆ ಪರಿಸ್ಥಿತಿ ಮತ್ತು ನಮ್ಮ ಒಂದು ಸಂದರ್ಭಗಳು, ಯಾವ ರೀತಿ ಸಮಾಜದಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಒಂದು ಸಿಚುಯೇಷನ್ ಅರೇಂಜ್ ಆಗುತ್ತೆ, ಕೋಪ ಬರ್ತಕ್ಕಂಥದ್ದು, ಇದನ್ನೆಲ್ಲ ನಿಭಾಯಿಸ್ತಕ್ಕಂಥ ಶಕ್ತಿ. ಅಂಡ್ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಫಂಕ್ಷನಿಂಗ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನ ಸ್ಮೂತ್ ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದನ್ನ ಯಾರೆಲ್ಲ ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ, ಅಥವಾ ಓವರ್ ಆಕ್ಟಿವ್ ಮಕ್ಕಳಿದ್ದಾರೆ, ಅಥವಾ ಸರಿಯಾಗಿ ಅವರು ಆಡೋ ಮಾತ್ರ ಮೇಲೆ ಅವ್ರಿಗೆ ನಿಗಾ ಇರೋದಿಲ್ಲ, ಸೊ ಪಾಗಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾರೆ, ಅಂತವ್ರಿಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಜೊತೆಗೆ ಮಕ್ಕಳಲ್ಲಿ ADHD ಅಂತ ಹೇಳಿದ್ರೆ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಸೆನ್ಸಿಟಿವಿಟಿ ಡಿಸಾರ್ಡರ್ ಅಂತ ಹೇಳ್ತಾರೆ. ಈ ಒಂದು ಮಕ್ಕಳಲ್ಲಿ ಆಗ್ತಕ್ಕಂಥ ಚೇಷ್ಟೆ ಬುದ್ಧಿನ ಬ್ಯಾಲೆನ್ಸಿಂಗ್ ಆಗಿ ಇಡ್ಲಿಕ್ಕೆ, ಅಂಡ್ ವಯಸ್ಕರಿಗೆ ಯಾರಿಗೆ ಇಮ್ಯುನ್ಸಿ ಅಂತ ಹೇಳ್ತಾರೆ,
ಇನ್ಸೋಮ್ನಿಯಾ ಅಂತ ಹೇಳ್ತಾರೆ, ಸ್ಲೀಪಿಂಗ್ ಡಿಸಾರ್ಡರ್ಸ್, ಎಸ್, ಅಂಡ್ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡ್ತಕ್ಕಂತಹ ಒಂದು ಮೇಧ್ಯ, IQ ಅಂಡ್ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡ್ತಕ್ಕಂಥದ್ದು ಮಕ್ಕಳಲ್ಲಿ ಓದಲಿಕ್ಕೆ, ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ಬ್ರಾಹ್ಮಿ ಅಂತಕ್ಕಂಥ ಒಂದು ಸಸ್ಯದ ಎಲೆ, ನಮ್ಮ ಆಯುರ್ವೇದಿಕ ಸಸ್ಯದ ಎಲೆನ ಈ ಒಂದು ವೆಲ್ ಸುರಕ್ಷಾ ಕವಚ್ ಅಂತ ಒಂದು ಪ್ಯಾಕೇಜ್ ನಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಈ ಪೆಂಡಮಿಕ್ ಸಿಚುಯೇಷನ್ಗೆ ಇದು ಬಹಳನೇ ಹೆಲ್ಪ್ ಆಗ್ತಾ ಇದೆ. ಅದರಿಂದ ನಾವು ಇದನ್ನ ಬಳಸಿ ನಾವೆಲ್ಲರಿಗೂ ಕೂಡ ಇಂಥ ಸಿಚುಯೇಷನ್ ಅಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಬೇಕಾಗ್ತಾ ಇರುತ್ತೆ. ಕರೆಕ್ಟ್ ಆಗಿ ನಮ್ಮ ಸಿಚುಯೇಷನ್ ತಕ್ಕಂಗೆ ಸಮೀರ್ ಮೋದಿ ಅವರು ಥಿಂಕ್ ಮಾಡಿ ಈ ಒಂದು ಪ್ಯಾಕೇಜ್ ಅನ್ನ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು MRP ಬಂದು 450 ಇದೆ, DP 385 ಇದೆ, BV 60% ಇದೆ. ಇದನ್ನ ಬಳಸೋ ವಿಧಾನ ಊಟ ಆದ್ಮೇಲೆ ಮಿನಿಮಮ್ ಟ್ವೈಸ್ ಎರಡನ್ನ ತಗೊಳ್ಬೇಕಾಗುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ನ ಬೆನಿಫಿಟ್ಸ್ ಮತ್ತೆ ಫೀಚರ್ಸ್ ಮತ್ತೆ ಈ ಒಂದು ಟೆಕ್ನಾಲಜಿ, ಬಕೋಪ ಎಕ್ಸ್ಟ್ರಾಕ್ಷನ್ ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ವಿಜಯ್ ಸರ್ ಅಂಡ್ ಆಲ್ ಲೀಡರ್ಸ್ ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಈ ಒಂದು ನನ್ನ ಎಕ್ಸ್ಪ್ಲನೇಷನ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು ಪ್ರಕಾಶ್, ಥ್ಯಾಂಕ್ ಯು ಸೊ ಮಚ್. ಎಸ್, ಖಂಡಿತ ಒಂದೊಂದು ಸಹಿತ ವೆರಿ ಯುನೀಕ್ ಇಂಗ್ರೀಡಿಯೆಂಟ್ಸ್ ನ ಬಳಸಿರುತ್ತೆ. ಅಂಡ್ ಒಂದು ಪ್ರಾಡಕ್ಟ್ ಒಂದು ಪರ್ಟಿಕ್ಯುಲರ್ ಚಾಲೆಂಜಸ್ ನ ಅಡ್ರೆಸ್ ಮಾಡೋದಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಅದನ್ನ ಕಂಪ್ನಿ ನೋಡುತ್ತೆ. ಒಂದೊಂದು ಯೂನಿಕ್ ಆಗಿ ಒಂಥರ ಹೇಗಪ್ಪ ಅಂದ್ರೆ, ಇದು ಒಂದೊಂದು ಪ್ರಾಡಕ್ಟ್ ಸಹಿತ MBBS ಡಾಕ್ಟರ್ ಇದ್ದಾಗೆ. ಈ ಬೇಸಿಕ್ ಪ್ರಾಡಕ್ಟ್ಸ್ ಎಲ್ಲ ಏನಿದೆ ಅದು ಬೇಸಿಕ್ ಪ್ರಾಡಕ್ಟ್ಸ್ ಎಲ್ಲ MBBS ಡಾಕ್ಟರ್ ಇದ್ದಾಗೆ. ಇದೆಲ್ಲದು ಪರ್ಟಿಕ್ಯುಲರ್ ಸರ್ಜನ್ಸ್ ಇದ್ದಾಗೆ, ಒಂದೊಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಹೆಂಗೆ ಹೆಡ್ ಇರ್ತಾರಲ್ವಾ ಆ ತರ ಒಂದೊಂದಕ್ಕೂ ವಿಶೇಷವಾಗಿರ್ತಕ್ಕಂಥದ್ದು. ಎಸ್, ಇವಾಗ ಈ ಪ್ರಾಡಕ್ಟ್ ಬಗ್ಗೆ ಇನ್ನ ಯಾರಾದ್ರೂ ಎಕ್ಸ್ಟ್ರಾ ನಾಲೆಡ್ಜ್ ಇದ್ರೆ ಇದನ್ನು ಬಳಸಿರೋ ಅನುಭವ ಇದ್ರೆ ಶೇರ್ ಮಾಡ್ಕೋಬಹುದು, ಅವ್ರ ಕ್ವಶನ್ ಟಚ್ ಮಾಡಿ. ಬಿಕಾಸ್ ಈ ಒಂದೊಂದು ಪ್ರಾಡಕ್ಟ್ ಸಹ ಒಂದೊಂದು ಯುನಿಕ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ತಕ್ಕಂಥದ್ದು. ಎಸ್ ಕಿರಣ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಈ ಒಂದು ಪ್ರಾಡಕ್ಟ್ ಬಗ್ಗೆ ನನಗೆ ಹೊಸದಾಗಿ ಬಂದಾಗ ನನಗೆ ಗೊತ್ತಿರಲಿಲ್ಲ. ಸೊ ಇದು ನಾಲೆಡ್ಜ್ ತಿಳ್ಕೊಂಡ ಮೇಲೆ ಗೊತ್ತಾಯ್ತು. ಸೊ ನಾವು ಒಂದಲ್ಗ ಎಲೆ ಅಂತ ನಾವು ಯೂಸ್ ಮಾಡ್ತಾ ಇದ್ವಿ, ಅಂದ್ರೆ ಬ್ರೈನ್ ಮೆಮೊರಿ ಪವರ್ಗೆ ಇಂಪ್ರೂವ್ ಆಗಲಿ, ಮತ್ತೆ ಆಮೇಲೆ ಜ್ವರ ಬಂದ್ರೆ ಇದನ್ನ ನಾವು ಬಳಸ್ತಾ ಇದ್ವಿ. ಸೊ ತುಂಬಾ ಒಂದಲ್ಗ ಎಲೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಸಿಗೋದು, ಅದನ್ನೆಲ್ಲ ತಗೊಂಬಂದು ಒಣಸಿಟ್ಕೊಂಡು ಅದನ್ನ ನಾವು ಚಟ್ನಿ ಪುಡಿ ತರ ಮಾಡ್ಬಿಟ್ಟು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ವಿ. ಸೊ ಜ್ವರನು ಬಂದ್ರೆ ಹೋಗುತ್ತೆ ಬೇಗ, ಮತ್ತೆ ಶೀತ ನೆಗಡಿ ಇದೆಲ್ಲ ಹೋಗುತ್ತೆ, ಮತ್ತೆ ಆಮೇಲೆ ಮೆಮೊರಿ ಪವರ್ ತುಂಬಾ ಇಂಪ್ರೂವ್ ಆಗುತ್ತೆ ಅಂತ ನಾವು ಮಾಡ್ತಾ ಇದ್ವಿ. ಬಟ್ ಈ ಒಂದು ಮದಿಕೇರಲ್ಲಿ ಬಿಟ್ಮೇಲೆ ಸೊ ನನಗೆ ವಂಡರ್ಫುಲ್ ಅನ್ನಿಸ್ತು. ಯಾಕೆಂತಂದ್ರೆ ಎಷ್ಟೊಂದು ಒಂದು ಜಾಸ್ತಿ ಎಲೆಗಳಿಂದ ನಮ್ಮ ಒಂದು ಟ್ಯಾಬ್ಲೆಟ್ ಮಾಡಿರ್ತಾರೆ, ಇದರಿಂದ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ ಅಂತ ಹೇಳಿ ನನ್ನ ಮಗನಿಗೆ ಕೊಟ್ಟಿದ್ದೆ. ಇದನ್ನ ನನ್ನ ನಟರ ಸರ್ಗೆ ಕೇಳ್ಬಿಟ್ಟು ನಾನು ಕೊಟ್ಟೆ. ಸೊ ವಂಡರ್ಫುಲ್ ಆಯ್ತು. ತುಂಬಾ ನನ್ನ ಮಗನು ತುಂಬಾ ಅದೇ ತರ ಆಕ್ಟಿವ್ ಆಗಿದ್ದಾನೆ. ಥ್ಯಾಂಕ್ ಯು ಸರ್, ಇದು ಅಷ್ಟೊಂದು ವಂಡರ್ಫುಲ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಅದೊಂದು ವಿಶೇಷ. ಯಾಕೆಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ ನ ಒಂದೇನು ಹರ್ಬ್ಸ್ಗಳಿದೆ, ಆ ಹರ್ಬ್ಸು ಒಂದೇ ಸಲಕ್ಕೆ ಅವೆಲ್ಲವೂ ತಗೊಳಕ್ ಆಗೋದಿಲ್ಲ. ತುಳಸಿ ನೋಡಿದ್ರೆ ಎಷ್ಟೊಂದು ಎಲೆಗಳಿಂದ ಮಾಡಿರ್ತಕ್ಕಂಥದ್ದು, ಅಶ್ವಗಂಧ ಎಷ್ಟೊಂದು ಕೊಂಬುಗಳಿಂದ, ಈ ತರ ಇದು ಅಷ್ಟೇ. ಒಂದಲ್ಗ ಅನ್ನೋದು ಈ ಎಲೆ ಅಷ್ಟು ನಾವು ಹುಡ್ಕೊಂಡು ಹೋಗಕ್ಕಾಗಲ್ಲ. ಬಟ್ ಒಂದೊಂದು ಗೊತ್ತು, ಆಯುರ್ವೇದದಲ್ಲಿ ಎಲ್ಲದಕ್ಕೂ ಮೆಡಿಸನ್ ಇತ್ತು ಅಂತ. ಅದು ನಾವು ಮತ್ತೆ ವಿ ಆರ್ ಕಮಿಂಗ್ ಬ್ಯಾಕ್ ಟು ದಿ ಏಷಿಯಂಟ್ ಏಜ್ ಅಂತ ಹೇಳ್ಬೋದು. ನಮಗೆ ಏನೋ ನಮ್ಮ ಇಂಡಿಯನ್ ಸೋರ್ಸ್ ಇದೆ, ಆಯುರ್ವೇದದ ಸೋರ್ಸ್ ಇದೆ, ಆ ಸೋರ್ಸಿಗೆ ನಾವು ಹೋಗ್ತಿದ್ವಿ. ಆಯುರ್ವೇದದಲ್ಲಿ ನಾವು ಮಾತಾಡಿರೋದು ಬರೀ ನ್ಯಾಚುರಲ್ ಪ್ರಿವೆನ್ಷನ್ಗೆನೆ. ಆ ಪ್ರಿವೆನ್ಷನ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದೊಂದು ಇಂಗ್ರೀಡಿಯೆಂಟ್ಸ್ ಸಹಿತ ವಿಶೇಷವಾಗಿ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಶೇರಿಂಗ್. ನೆಕ್ಸ್ಟ್ ಗುರು. ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ಆಕ್ಚುಲಿ ಈ ಬ್ರಾಹ್ಮಿ ಲಾಂಚ್ ಆದಾಗ ನಾನು ಒಂದು 15 days ತಗೊಂಡೆ ಸರ್. ತುಂಬಾನೇ ಎಫೆಕ್ಟಿವ್ ರಿಸಲ್ಟ್ ನನಗೆ ಅನಿಸ್ತು. ಒಂದೆಲಗದ ಬಗ್ಗೆ ನಾನು ಕೇಳಿದ್ದೆ, ಅದು ಮೆಮೊರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಹಾಗಾಗಿ ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಸರ್. ಕಳೆದ 1 month ಇಂದ ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಮೊದಲು ಆಕ್ಟಿವ್ ಆಗಿದ್ರು, ಇನ್ನೂ ಆಕ್ಟಿವ್ ಆಗಿದ್ದಾರೆ. ಕೆಲವೊಂದು ಓವರ್ ಆಕ್ಟಿಂಗ್ ಇತ್ತು, ಅದೆಲ್ಲ ಸ್ವಲ್ಪ ನಾರ್ಮಲ್ ಇದೆ. ತುಂಬಾನೇ ಮತ್ತೆ ಹೆಲ್ತಿ ಆಗಿದ್ದಾರೆ. ನಿಜವಾಗೂ ಅವ್ರಿಗೆ ಸ್ಪಿರ್ಲಿನಾ ಮತ್ತೆ ಬ್ರಾಹ್ಮಿ ಎರಡನ್ನೂ ಕಾಂಬಿನೇಷನ್ ಕೊಡ್ತಾ ಇದ್ದೀನಿ. 100% ಬೆಸ್ಟ್ ಹೆಲ್ತಿ ಆಗಿದ್ದಾರೆ. ಜೊತೆಗೆ ಈ ಸಿಚುವೇಶನ್ ನಲ್ಲಿ ಅವ್ರು ಹೆಲ್ತಿ ಆಗಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಮಳೆಯಲ್ಲಿ ಎಲ್ಲದರಲ್ಲೂ ಆಟ ಆಡ್ತಿದ್ದಾರೆ, ಬಟ್ ಯಾವ್ದಕ್ಕೂ ಅವರು ಹೆಲ್ತ್ ಅಪ್ಸೆಟ್ ಆಗಿಲ್ಲ. ತುಂಬಾನೇ ಹ್ಯಾಪಿಯಾಗಿ ಹೆಲ್ತಿ ಆಗಿದ್ದಾರೆ ಸರ್, ತುಂಬಾ ಆಕ್ಟಿವ್ ಆಗಿದ್ದಾರೆ.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ದೀಪಕ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಹಲೋ ಸರ್ ಕೇಳ್ತಾ ಹೇಳಿ. ಸರ್ ಇದು ಈ ಒಂದೆಲ್ಗ ಮತ್ತೆ ಗುಡ್ಡದ ನೆಲ್ಲಿಕಾಯಿ ಮತ್ತೆ ಮೆಂತೆನ ಮೂರನ್ನೂ ಕೂಡಿಸಿ ನಮ್ಮಲ್ಲಿ ಕೊಬ್ಬರಿ ಎಣ್ಣೆಗೆ ಹಿಂದೆ ಮಿಕ್ಸ್ ಮಾಡಿ ನಮ್ಮ ತಾಯಿ ಎಲ್ಲ ಇಡ್ತಿದ್ರು. ಇದನ್ನ ತಲೆಗೆ ಹಚ್ಕೊಂಡಾಗ ತಲೆ ಒಳ್ಳೆ ತಂಪಾಗಿರ್ತಿತ್ತು, ಮತ್ತೆ ನಮಗೆ ಸ್ವಲ್ಪ ಬುದ್ಧಿಶಕ್ತಿನೂ ಸ್ವಲ್ಪ ಚುರುಕಾದಂಗೆ ಅನಿಸುತ್ತೆ ಸರ್ ಇದು. ಮತ್ತೆ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತಂಬುಳಿ ಅಂತ ಹೇಳಿ ಮಾಡಿ ಇದನ್ನ ಊಟಕ್ಕೆ ಉಪಯೋಗಿಸ್ತಾ ಇದ್ರು. ಬಟ್ ಇತ್ತೀಚೆಗೆ ಇದ್ರ ಬಳಕೆ ಬಹಳ ಕಡಿಮೆ ಆಗ್ತಾ ಬಂತು. ಇದ್ರ ಬಳಕೆ ಈಗ ನಮ್ಮ ಮುದಿಕೆನಲ್ಲೇ ಬಿಟ್ಟಿದಿಂದ ಬಹಳ ಖುಷಿ ಆಗ್ತದೆ ಸರ್. ಇದು ಈ ಒಂದು ಪ್ರಾಡಕ್ಟ್ ಅತ್ಯವಶ್ಯಕವಾದ ಅಂತ ಹೇಳ್ಬೋದು, ಎಸೆನ್ಷಿಯಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಶೇರಿಂಗ್ಸ್. ಈಗ ನೋಡೋಣ ಮುಂದಿನ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಪ್ರಾಡಕ್ಟ್, ನಮ್ಮ ವೆರಿ 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 ಸ್ಪೆಷಲ್, ದಟ್ ಈಸ್ ಬ್ರೈನ್ ಆಕ್ಟಿವ್. ಬ್ರೈನ್ ಈಸ್ ವೆರಿ 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 ಇಂಪಾರ್ಟೆಂಟ್ ಆರ್ಗನ್ ಇನ್ ದ ಬಾಡಿ. ಅದಿದ್ರೇನೆ ನಮ್ದೆಲ್ಲದೂ ಸಹಿತ ಚಟುವಟಿಕೆಗಳು ನಡೆಯಕ್ಕೆ ಸಾಧ್ಯ. ಆ ಬ್ರೈನ್ ಆಕ್ಟಿವ್ ಇಸ್ ಏನೆಲ್ಲ ವಿಶೇಷತೆ ಇದೆ, ನಮ್ಮ ಸುರಕ್ಷಾ ಕವಚಲ್ಲಿ ಯಾವ ತರ ನಮ್ಮ ಬ್ರೈನ್ ಆಕ್ಟಿವ್ ಹೆಲ್ಪ್ ಮಾಡುತ್ತೆ, ನಮ್ಮ ಪ್ರತಿಯೊಂದು ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಈ ಬ್ರೈನ್ ಆಕ್ಟಿವ್ ಬಗ್ಗೆ ತಿಳಿಸೋದಕ್ಕೆ ಬರ್ತಿದ್ದಾರೆ ರಾಘವೇಂದ್ರ ಆಚಾರಿ. ರಾಘವೇಂದ್ರ ಸರ್, ಓವರ್ ಟು ಯು. Good morning, sir. Thank you so much. BJ ರಾಘವೇಂದ್ರಾಚಾರಿ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಬೆಳಗಿನ ಹೊತ್ತು ಆರೋಗ್ಯದ ಬಗ್ಗೆ ಕೊಡ್ತಿರುವಂತಹ ಕಾರ್ಯಕ್ರಮದಲ್ಲಿ ಇವತ್ತು ಬ್ರೈನ್ ಆಕ್ಟಿವ್ ವಸ್ತುವಿನ ಬಗ್ಗೆ, ಮೋದಿ ಕೇರ್ನ ಮ್ಯಾಗ್ನೆಟ್ ಅಂತಾನೆ ಕರೆಯುವಂತಹ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನನಗೆ ಬಹಳ ಹೆಮ್ಮೆ ಮತ್ತು ಖುಷಿ ಅನಿಸ್ತಾ ಇದೆ. ಇಲ್ಲಿ ಬ್ರೈನ್ ಬಗ್ಗೆ ಈಗಾಗಲೇ ಬ್ರಾಹ್ಮಿ ಬಗ್ಗೆ ಮಾತನಾಡ್ತಕ್ಕಂತಹ ಸರ್ ಹೇಳಿದ್ದು, ಹಾಗೆ ವಿಜಯ್ ಸರ್ ಹೇಳಿದ್ದು ಕೂಡ 100ಕ್ಕೆ 100 ಸತ್ಯ. ಮೆದುಳು ಅಥವಾ ಬ್ರೈನ್ ಇದೊಂದು ಅತ್ಯಂತ ದೊಡ್ಡ ಮತ್ತು ಸಂಕೀರ್ಣವಾದ ಅಂಗ. ಯಾಕೆ ಅಂತಂದ್ರೆ ಇದು 100 ಬಿಲಿಯನ್ ಅಥವಾ 100 ದಶಲಕ್ಷ ನರಗಳಿಂದ ಮತ್ತು 1 ಲಕ್ಷ ಕೋಟಿ ಕನೆಕ್ಷನ್ ನಿಂದ ಆಗಿರುವಂತಹ ಮೆದುಳು ನಮ್ಮ ದೇಹದ ಅನೇಕ ಏರಿಯಾಗಳನ್ನ ಒಟ್ಟುಗೂಡಿಸಿ ಕೆಲಸ ಮಾಡುವಂತಹ ಅತ್ಯಂತ ಪ್ರಮುಖವಾದ, ಸರ್ ಹೇಳಿದಂತೆ ಸುರಕ್ಷಾ ಕವಚದೊಳಗಡೆ ನಮ್ಮನ್ನ ಸುರಕ್ಷಿತವಾಗಿ ಇಟ್ಟಿರುವಂತಹ ಅಂಗವಾಗಿದೆ. ಇದು ನಮ್ಮ ಸೆಂಟ್ರಲ್ ಆರ್ಗನ್ ಆಫ್ ದ ಹ್ಯೂಮನ್ ನರ್ವಸ್ ಸಿಸ್ಟಮ್ ಅಂತಾನು ಕೂಡ ಕರೀತಾರೆ. ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ದ ಸೆರೆಬ್ರಮ್, ದ ಬ್ರೈನ್ ಸ್ಟೆಮ್ ಅಂಡ್ ದ ಸೆರೆಬೆಲಮ್ ಅನ್ನುವಂತಹ 3 ಪ್ರಮುಖ ಭಾಗಗಳನ್ನು ಹೊಂದಿದ್ದು, ದೇಹದ ಎಲ್ಲ ಅಂಗಗಳನ್ನ ಪ್ರೊಸೆಸಿಂಗ್, ಇಂಟಿಗ್ರೇಟಿಂಗ್ ಅಂಡ್ ಕೋಆರ್ಡಿನೇಟಿಂಗ್ ದ ಇನ್ಫಾರ್ಮೇಶನ್ ಅನ್ನ ಮಾಡುವಂತಹ ಪ್ರಮುಖವಾದಂತಹ ಅಂಗವಾಗಿದೆ. ಬ್ರೈನ್ ನಮ್ಮನ್ನ ಕಂಟ್ರೋಲ್ ಮಾಡುವಂತಹ ಮತ್ತು ನಮ್ಮಿಂದ ಚಲನೆ ಮಾಡಿಸುವಂತಹ ಅತ್ಯಂತ ಪ್ರಮುಖವಾದ ಅಂಗ. ಸೆನ್ಸ್ ಆರ್ಗನ್ಸ್ ಮೂಲಕ ಸೂಚನೆಗಳನ್ನ, ಸೆನ್ಸ್ ಆರ್ಗನ್ಸ್ ಮೂಲಕ ಲಕ್ಷಣಗಳನ್ನ ಪಡೆದುಕೊಂಡು ಡಿಸಿಷನ್ ಅನ್ನ ತಗೊಂಡು ಮತ್ತೆ ದೇಹದ ಇತರೆ ಅಂಗಗಳಿಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟು ವರ್ಕ್ ಮಾಡಿಸುವಂತಹ ಏಕೈಕ ಮತ್ತು ಪ್ರಮುಖವಾದ ಅಂಗವಾಗಿದೆ. ಆ ಕಾರಣಕ್ಕೆ ಇದನ್ನ ನಾವು ಆಕ್ಟಿವ್ ಆಗಿಡಬೇಕಾಗಿದೆ. ಇಟ್ ವಿಲ್ ಆಕ್ಟಿವ್ ಬೈ ಬ್ರೈನ್ ಆಕ್ಟಿವ್ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಬಹಳ ವಿಶೇಷವಾಗಿ ಬ್ರೈನ್ ಆಕ್ಟಿವ್ ಅನ್ನೋ ಪದದ ಮುಂದೆ ಮೋದಿ ಕೇರ್ ಮ್ಯಾಗ್ನೆಟ್ ಅಂತ ಕೊಟ್ಟಿದ್ದಾರೆ. ಅತ್ಯಂತ ಪ್ರತಿಷ್ಠಿತ ಮತ್ತು ಪ್ರಭಾವಿಯಾಗಿರುವಂತಹ ಇದು ವೆಲ್ ರೇಂಜ್ ಪ್ರಾಡಕ್ಟ್ ಆಗಿದೆ ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ. ಸದ್ಯ WHO ಪ್ರಕಾರ, ಸ್ಲೈಡ್ ಸರ್, 7.5% ಭಾರತೀಯರು ಈ ಮಾನಸಿಕ ತೊಂದರೆಗಳಿಂದ ಬಳಲ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದು 21-22ರಷ್ಟೊತ್ತಿಗೆ 20% ಭಾರತೀಯರು ಮಾನಸಿಕ ಕಾಯಿಲೆಗಳಿಂದ ತೊಂದರೆನ ಅನುಭವಿಸ್ತಾರೆ ಅಂತ ಅಂದಾಜಿಸಲಾಗಿರುವಂತಹ ಅಂಶವನ್ನ ಮನಗಂಡಂತ ನಮ್ಮ ಸಮೀರ್ ಮೋದಿ ಸರ್ ತುಂಬಾ ಉಪಯುಕ್ತವಾದಂತಹ ಒಂದು ಪ್ರಾಡಕ್ಟ್ ಅನ್ನ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅದೇ ಬ್ರೈನ್ ಆಕ್ಟಿವ್. ಈ ಬ್ರೈನ್ ಆಕ್ಟಿವ್ ಪಡೆಯೋದಕ್ಕಿಂತ ಮುಂಚೆ ನಮಗೆ ಬ್ರೈನ್ ಹೆಲ್ತ್ ರಿಸ್ಕ್ಸ್ ಏನ್ ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಒಂದು ಅಟೆನ್ಷನ್ ಡಿಫಿಸಿಟ್ ಡಿಸಾರ್ಡರ್ ಅಂತ, ಅಂದ್ರೆ ನಮ್ಮಲ್ಲಿ ಅತಿ ಹೆಚ್ಚು ಚಂಚಲತೆ ಉಂಟಾಗ್ತಾ ಇದೆ. ಹಾಗೇನೆ ಡಿಮೆನ್ಷಿಯಸ್ ಅಂದ್ರೆ ಬುದ್ಧಿಮಾಂದ್ಯತೆ ಉಂಟಾಗ್ತಾ ಇದೆ. ಹಾಗೆ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಲೈಕ್ ಎಪಿಲೆಪ್ಸಿ ಅಂದ್ರೆ ಈ ಮೂರ್ಛೆ ರೋಗ ಅಥವಾ ಅಪಸ್ಮಾರ ಅಂತ ಕರೀತಾರೆ. ಪಾರ್ಕಿನ್ಸನ್, ದೇಹದ ಅಂಗಗಳ ಚಲನೆಯಲ್ಲಿ ಕೊರತೆ ಉಂಟಾಗುವಂಥದ್ದು ಮತ್ತು ನಿಯಂತ್ರಣ ಕಳ್ಕೊಳ್ಳುವಂಥದ್ದು. ಇನ್ನೊಂದು ಅಲ್ಝೈಮರಸ್ ಅಂತೇಳಿ, ಅಲ್ಝೈಮರಸ್ ಅಂತಂದ್ರೆ ಈ ಮರೆಗುಳಿ ಕಾಯಿಲೆ ಬರುವಂಥದ್ದು. ಹಾಗೇನೆ ಏಜ್ ರಿಲೇಟೆಡ್ ಮೆಮೊರಿ ಲಾಸ್,
ವಯಸ್ಸಾದಂತೆ ನೆನಪಿನ ಶಕ್ತಿ ಕಳ್ಕೊಳ್ಳುವಂಥದ್ದು ಮತ್ತು ಡಿಪ್ರೆಷನ್. ಈ 4-5 ಅನೇಕ ಮಾನಸಿಕ ತೊಂದರೆಗಳು, ಒತ್ತಡ, ಡಿಪ್ರೆಷನ್ ಅಂದ್ರೆ ಒತ್ತಡ, ಖಿನ್ನತೆ, ಇವುಗಳನ್ನು ಉಂಟು ಮಾಡುವಂತಹ ಬ್ರೈನ್ ಹೆಲ್ತ್ ರಿಸ್ಕ್ಸ್ ಅನ್ನ ಇವತ್ತು ದೇಶ ಮತ್ತು ಜಗತ್ತು ಅನುಭವಿಸ್ತಾ ಇದೆ. ಈ ಹೆಲ್ತಿ ಬ್ರೈನ್ ವಿಲ್ ಹೆಲ್ಪ್ ಯುವರ್ ಮೈಂಡ್ ಸ್ಟೇ ಕ್ಲಿಯರ್ ಅನ್ನೋ ಮಾತನ್ನ ಈ ಮೋದಿ ಕೇರ್ನ ಮೈಂಡ್ ಆಕ್ಟಿವ್ ಹತ್ರ ಈ ಸ್ಟೇಟ್ಮೆಂಟ್ ಅಥವಾ ಸೆಂಟೆನ್ಸ್ ಬಹಳ ಇಷ್ಟ ಆಗುತ್ತೆ. ಆಮೇಲೆ ಹೆಲ್ತಿ ಬ್ರೈನ್ ಹೆಲ್ತಿ ಲೈಫ್, ಇದು ತುಂಬಾ ಮುಖ್ಯ. ನಾವು ಪ್ರಾರಂಭದಲ್ಲೇ ಗಮನಿಸಿದ್ವಿ, ಇಡೀ ದೇಹವನ್ನ ಕಂಟ್ರೋಲ್ ಮಾಡುವಂತಹ, ಇಡೀ ಜನಜೀವನವನ್ನ ಕಂಟ್ರೋಲ್ ಮಾಡುವಂತಹ ಮತ್ತು ಬೆಳೆಸುವಂತಹ ಶಕ್ತಿ ಇರುವಂತಹ ಬ್ರೈನ್ ಹೆಲ್ತಿ ಆಗಿದ್ರೆ ಜೀವನ ಕೂಡ ಹೆಲ್ತಿ ಆಗಿರುತ್ತೆ. ಇದನ್ನ ಮನಗಂಡಂತಹ ಮೋದಿ ಕೇರ್ನ ದ ಗ್ರೇಟ್ ಪರ್ಸನಾಲಿಟಿ ವಿಷನರಿ ಸಮೀರ್ ಮೋದಿ ಸರ್ ಇಂಟ್ರೊಡ್ಯೂಸ್ ಮಾಡಿದರೆ ಅದೇ ಬ್ರೈನ್ ಆಕ್ಟಿವ್. ಬ್ರೈನ್ ಆಕ್ಟಿವ್ ಅನ್ನುವಂಥದ್ದು ಇಟ್ ಇಂಪ್ರೂವ್ಸ್ ಮೆಮೊರಿ ಅಂಡ್ ಫೋಕಸ್. ನೆನಪಿನ ಶಕ್ತಿಯನ್ನ ಇಂಪ್ರೂವ್ ಮಾಡೋದ್ರ ಜೊತೆಗೆ ಇಟ್ ಫೋಕಸ್ ದ ಲೈಫ್, ಇಟ್ ಫೋಕಸ್ ದ ಲೀಡಿಂಗ್ ದ ಅಂಡ್ ಕಂಟ್ರೋಲಿಂಗ್ ದ ಅಂಡ್ ಇಂಪ್ರೂವೈಸೇಷನ್ ಆಫ್ ದ ಗುಡ್ ಹೆಲ್ತ್ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಯಾವುದರಿಂದ ಮಾಡಲ್ಪಟ್ಟಿದೆ, ಇದು ಬಹಳ ಮುಖ್ಯ. ಮೋದಿ ಕೇರ್ನ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಎಷ್ಟು ಪ್ರಮುಖ ಆಗುತ್ತೆ ನಮಗೆ ಅನ್ನೋದನ್ನು ಗಮನಿಸಬೇಕಾಗಿದೆ. ಇದೊಂದು ಕಾಂಬಿನೇಷನ್ ಮೆದುಳಿಗೆ ಅತ್ಯಂತ ಉತ್ತಮ ಪೋಷಣೆಯನ್ನ ನೀಡುವಂತಹ ಮತ್ತು ಹೆಚ್ಚು ಹೆಚ್ಚು ಸಂಶೋಧನೆಗೆ ಒಳಪಟ್ಟಿರುವಂತಹ ಪ್ರಾಡಕ್ಟ್ಸ್ಗಳಾಗಿದ್ದು ಅವುಗಳು ಬ್ರಾಹ್ಮಿ, ಜಿಂಕೋ ಬೈಲೋಬಾ, ರೋಸ್ಮೆರಿ ಮತ್ತು ಸೋಯ್ ಲಿಸಿಟಿನ್ ಅನ್ನುವಂತಹ ಅದ್ಭುತ ಪ್ರಾಡಕ್ಟ್ಗಳಿಂದ ಇದನ್ನ ಮಾಡಲ್ಪಟ್ಟಿದೆ. ಈಗಾಗಲೇ ಪ್ರಕಾಶ್ ಸರ್ ಇದರ ಬ್ರಾಹ್ಮಿ ಬಗ್ಗೆ ತಿಳಿಸಿಕೊಟ್ಟಂತೆ ಇಲ್ಲಿರ್ತಕ್ಕಂಥ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕೂಡ ಅತ್ಯಂತ ಪ್ರಮುಖವಾದಂಥವು. ಇವುಗಳ ವಿವರವನ್ನು ನಾವು ನಂತರದಲ್ಲಿ ಗಮನಿಸೋದಾದ್ರೆ ಇದರಿಂದ ಆಗ್ತಕ್ಕಂಥ ಅನುಕೂಲಗಳೇನು, ಇದು ಪವರ್ ಆಫ್ ಆಂಟಿ ಆಕ್ಸಿಡೆಂಟ್ಸ್, ನಿಜವಾಗ್ಲೂ ಕೂಡ ನಮ್ಮ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡ್ತಕ್ಕಂಥದ್ದು. ಆಮೇಲೆ ನಮ್ಮ ಕಾಗ್ನೇಟಿವ್ ಪರ್ಫಾರ್ಮೆನ್ಸ್ ಅಂತಂದ್ರೆ ನಮ್ಮ ದೇಹದಲ್ಲಿ ನಡೆಯುವಂತಹ ಒಂದು ಚಲನೆಗೆ ಸಂಬಂಧಪಟ್ಟದ್ದು, ಮತ್ತೊಂದು ಕಾಗ್ನೇಟಿವ್ ಅಂತಂದ್ರೆ ನಮ್ಮ ಅರಿವು ಮತ್ತು ತಿಳುವಳಿಕೆ ಅಥವಾ ಬುದ್ಧಿಗೆ ಸಂಬಂಧಪಟ್ಟಂತ ಪರ್ಫಾರ್ಮೆನ್ಸ್ ಅನ್ನ ಹೆಚ್ಚು ಮಾಡುವಂತಹ ಶಕ್ತಿಯನ್ನ ಒಳಗೊಂಡಿದೆ. ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಇಂಪ್ರೂವ್ ಮಾಡುತ್ತೆ ಮತ್ತು ಆಕ್ಸಿಜನ್ ಪ್ರಮಾಣ ಉತ್ತಮವಾಗಿರುವಂತೆ ನೋಡ್ಕೊಳ್ಳೋದ್ರ ಜೊತೆಗೆ ಮೆದುಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಸಪ್ಲೈ ಮಾಡುತ್ತೆ. ಹಾಗೇನೆ ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ಮೆಮೊರಿ, ಕಾನ್ಸಂಟ್ರೇಷನ್ ಅಂಡ್ ಮೆಂಟಲ್ ಕ್ಲಾರಿಟಿ. ಇದು ಬಹಳ ಮುಖ್ಯ. ಇದು ಉತ್ತಮವಾಯಿತು ಅಂತಂದ್ರೆ ಜೀವನ ಉತ್ತಮವಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ನೆನಪನ್ನ ಶಕ್ತಿ ಹೆಚ್ಚಿಸುತ್ತೆ, ಏಕಾಗ್ರತೆಯನ್ನ ಹೆಚ್ಚಿಸುತ್ತೆ. ಹಾಗೆ ಮೆಂಟಲ್ ಕ್ಲಾರಿಟಿ ಇದು ಬಹಳ ಮುಖ್ಯ. ಅನೇಕ ದ್ವಂದ್ವಗಳಿಗೆ ಒಳಗಾಗಿರುವಂತ ನಮಗೆ ಕ್ಲಾರಿಟಿ ಅಗತ್ಯವಾಗಿ ಬೇಕಾಗಿದೆ, ಅದನ್ನು ಕೊಡುತ್ತೆ ನಮ್ಮ ಬ್ರೈನ್ ಆಕ್ಟಿವ್. ಹೆಲ್ಪ್ಸ್ ಟು ರೆಡ್ಯೂಸ್ ಏಜ್ ರಿಲೇಟೆಡ್ ಮೆಮೊರಿ ಲಾಸ್, ಇದು ಕೂಡ ಬಹಳ ಮುಖ್ಯ. 60ಕ್ಕೆ ಅರೆಮರೆ ಅಂತ ಕರೆಯೋದು ಅಥವಾ ಮರೆಗುಳಿ ಆಯ್ತು ಅನ್ನೋದು, ಇದು 60ಕ್ಕೆ ಅಂತೇನಿಲ್ಲ. ಇವತ್ತು ಚಿಕ್ಕಂದಿನಿಂದನೇ ನಾವು ಈ ಮೆಮೊರಿ ಲಾಸ್ ಅನ್ನ ಮಕ್ಕಳಲ್ಲೂ ಕಾಣ್ತಾ ಇದೀವಿ. ಅದಕ್ಕೆ ಅತ್ಯುತ್ತಮವಾದಂತಹ ದಿವ್ಯೌಷಧವಾಗಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಬ್ರೈನ್ ಆಕ್ಟಿವ್ ಆಗಿದೆ. ಈ ಬ್ರೈನ್ ಆಕ್ಟಿವ್ ಅಲ್ಲಿ ಬಳಸಿರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ನಾವು ಒಂದೊಂದೇ ಗಮನಿಸೋದಾದ್ರೆ, ಬ್ರಾಹ್ಮಿ ಈಗಾಗಲೇ ಸರ್ ತಿಳಿಸಿಕೊಟ್ಟಂತೆ ಇದೊಂದು ಮೆಂಟಲ್ ಟಾನಿಕ್. ಆಯುರ್ವೇದಿಕ್ ನ ಟೆಕ್ಸ್ಟ್ ಅಲ್ಲಿ ಇದ್ರ ಬಗ್ಗೆ ಮಾಹಿತಿ ಏನಿದೆ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತೆ ಇದೊಂದು ಮೆಂಟಲ್ ಟಾನಿಕ್ ಆಗಿ ವರ್ಕ್ ಮಾಡ್ತಾ ಇದೆ. ಹಾಗೇನೆ ನಮ್ಮ ಪ್ರತಿಯೊಂದು ಕೆಲಸ ಮತ್ತು ಚಿಂತೆ ನಡೆಯುವಾಗ ನಮ್ಮ ಮೆದುಳಲ್ಲಿ ಕೆಲವು ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗೋದನ್ನ ಸಪೋರ್ಟ್ ಮಾಡುವಂತಹ, ಅದು ಥಿಂಕಿಂಗ್ ಸಂಬಂಧಪಟ್ಟಿದ್ದಾಗಿರ್ಬೋದು, ಲರ್ನಿಂಗ್ ಸಂಬಂಧಪಟ್ಟಿದ್ದಾಗಿರ್ಬೋದು, ಮೆಮೊರಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಹಾಗೆ ನಮ್ಮ ಬುದ್ಧಿಯ ಚುರುಕುತನವನ್ನ ಹೆಚ್ಚಿಸುವಂತಹ ಕೆಲಸ ಬ್ರಾಹ್ಮಿ ಮಾಡುತ್ತೆ. ಬ್ರಾಹ್ಮಿ ಅತ್ಯಂತ ಪ್ರಸಿದ್ಧ ಮತ್ತು ಆಯುರ್ವೇದಿಕ ವಸ್ತು ಆಗಿದ್ದು ಅದನ್ನ ಬಳಸ್ತಾ ಇದ್ದಾರೆ. ಈ ಯೋಚನೆ, ಕಲಿಕೆ ಮತ್ತು ನಮ್ಮ ತಿಳುವಳಿಕೆಯನ್ನ ಹೆಚ್ಚು ಮಾಡುವಂತಹ, ಚುರುಕುತನವನ್ನ ಹೆಚ್ಚು ಮಾಡುವಂತಹ ಅಂಶ ಇರತಕ್ಕಂಥ ಬ್ರಾಹ್ಮಿ, ಅದರ ಜೊತೆಗೆ ಮನಸ್ಸಿನ ಪ್ರಶಾಂತವಾಗಿರಿಸಿಕೊಳ್ಳೋದಕ್ಕೆ ಬ್ರಾಹ್ಮಿ ಹೆಲ್ಪ್ ಮಾಡ್ತಾ ಇದೆ. ಹಾಗೇನೆ ನಮ್ಮ ಯೋಚನಾ ಲಹರಿಯನ್ನ ಉತ್ತಮಗೊಳಿಸುತ್ತೆ. ಯಾಕೋ ಏನೋ ಯೋಚನೆ ಸರಿ ಇಲ್ಲ, ನನ್ನ ಮನಸ್ಸು ಸರಿ ಇಲ್ಲ ಅಂತಂದ್ರೆ ಆ ಮನಸ್ಸನ್ನ ಸರಿ ಮಾಡುವಂತ ಒಂದು ಇಂಗ್ರೀಡಿಯೆಂಟು ನಮ್ಮ ಬ್ರಾಹ್ಮಿ ಆಗಿದೆ. ಅದು ನಮಗೆ ಬ್ರೈನ್ ಆಕ್ಟಿವ್ ಅಲ್ಲಿ ಸಿಗುತ್ತೆ. ಇದರಲ್ಲಿ ಒಂದು ಮಾತನ್ನ ಹೇಳುತ್ತೆ, it may also help in reducing unnatural age related and brain degeneration. ಅಂದ್ರೆ ನಮ್ಮ ಮೆದುಳಿಗೆ ಸಂಬಂಧಪಟ್ಟಂತ ಏನೇ ಡಿಸಾರ್ಡರ್ಸ್ ಇದ್ರೆ ಅದನ್ನ ಕಂಟ್ರೋಲ್ ಮಾಡುವಂತದ್ದಿದೆ. ಓವರ್ ಆಲ್ ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ದ ಫಂಕ್ಷನಿಂಗ್ ಆಫ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್.
ಮನುಷ್ಯನ ಅತ್ಯಂತ ಪ್ರಮುಖವಾದಂತಹ ಈ ನರವ್ಯೂಹವನ್ನ ಕಂಟ್ರೋಲ್ ಮಾಡುವಂತಹ ಅಂಶ ನಮ್ಮ ಬ್ರೈನ್ ಆಕ್ಟಿವ್ ಅಲ್ಲಿದೆ. ಹಾಗಾಗಿ ಇದೊಂದು ಅತ್ಯುತ್ತಮವಾದಂತಹ ಪ್ರಾಡಕ್ಟ್ ಆಗಿದೆ. ಅದ್ರ ನಂತರ ಬರ್ತಕ್ಕಂಥ ಮತ್ತೊಂದು ಇಂಗ್ರೀಡಿಯೆಂಟ್ಸ್ ಏನು ಅಂದ್ರೆ ಜಿಂಕೋ ಬೈಲೋಬಾ. ಇದು ಬಹಳ ವಿಶೇಷ ಅನ್ನಿಸ್ತು ನನಗೆ. ಇದೀಗಾಗಲೇ ಅಳಿದು ಹೋಗಿರುವಂತಹ ಸಸ್ಯ ಅಂತ ಮನಗಂಡಿದ್ರು. ಯಾಕೆಂದ್ರೆ ಇದು ಸಾವಿರಾರು ವರ್ಷಗಳ ಹಿಂದೆ ಬಳಸ್ತಿದ್ದಂತಹ ಮರ. ಇದು ಚೀನಾ ದೇಶದಲ್ಲಿ ಮೂಲತಃ ಕಂಡು ಬಂದಿದ್ದು. ಇದನ್ನ ನಾವು ಲಿವಿಂಗ್ ಫಾಸಿಲ್ ಅಂತಾನೆ ಕರಿತೀವಿ. ಒಂದು ಜೈವಿಕ ಪಳೆಯುಳಿಕೆಯಾಗಿಯೇ ಉಳ್ಕೊಂಡಿದೆ ಹಿಂದಿನಿಂದನೂ ಕೂಡ. ಅದನ್ನ ಸಮೀರ್ ಮೋದಿ ಸರ್ ಅವರು ಅದೆಲ್ಲಿ ಇದನ್ನ ಪರಿಚಯಿಸಬೇಕು ಅಥವಾ ಕೊಡಬೇಕು ಅಂತ ಅಂದ್ಕೊಂಡ್ರೆ ಗೊತ್ತಿಲ್ಲ. ಇದು ಅತ್ಯಂತ ಪ್ರಮುಖವಾದಂತಹ ಅಂಶವಾಗಿದೆ. ಇದರಿಂದ 12 ಉಪಯುಕ್ತಗಳನ್ನ ಇದರಲ್ಲಿ ನಾನು ಗಮನಿಸಿದೆ. ಅದು ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಫೈಟ್ ಇನ್ಫ್ಲಮೇಷನ್ ಅಂತ ಯಾವುದೇ ಗಾಯಗಳಿಗೆ ಈ ಮರದಿಂದ ಅಥವಾ ಎಲೆಯಿಂದ ತಯಾರಿಸಿದಂತ ವಸ್ತು ಬಳಕೆಯಾಗ್ತಾ ಇದೆ. ಹಾಗೆ ಕ್ಯಾನ್ಸರ್ ಮತ್ತು ಸ್ಟ್ರೋಕ್, ಹಾರ್ಟಿಗೆ ಸಂಬಂಧಪಟ್ಟಿದ್ದನ್ನ ಕೂಡ ಕಂಟ್ರೋಲ್ ಮಾಡುತ್ತಂತ ತಿಳಿದು ಬಂತು. ಹಾಗೆ ಇದರಿಂದ ತಲೆನೋವು ಕಡಿಮೆ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಮಾನಸಿಕ ಒತ್ತಡಗಳು ಕಡಿಮೆ ಆಗುತ್ತೆ. ಹೀಗೆ ಅತ್ಯಂತ ಪ್ರಮುಖವಾದ ಇಂಗ್ರೀಡಿಯೆಂಟ್ ಆಗಿದೆ. ಹಾಗೇನೆ ರೋಸ್ಮೆರಿ ಕೂಡ ಒಂದು ಪ್ರಾಚೀನ ಗ್ರೀಸ್ ಮತ್ತು ರೋಮ್ಗಳಲ್ಲಿ ಇದನ್ನ ಒಂದು ನೆನಪಿನ ಮತ್ತು ಸ್ಮರಣೆಯನ್ನ ಹೆಚ್ಚಿಸಲು ಬಳಸುವಂತಹ ವಸ್ತುವಾಗಿ ಕೆಲಸ ಮಾಡ್ತಿತ್ತು ಅಂತ ಇದರಲ್ಲಿ ತಿಳಿದು ಬಂದಿದೆ. ಹಾಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ, ನಮ್ಮ ಬುದ್ಧಿಯ ಚುರುಕುತನವನ್ನ ಕಾಗ್ನಿಟಿವ್ ಸ್ಟಿಮ್ಯುಲೆಂಟ್ ಅನ್ನ ಮಾಡುತ್ತೆ. ಹಾಗೇನೆ ಮೆಮೊರಿ ಪರ್ಫಾರ್ಮೆನ್ಸ್ ನೆನಪಿನ ಶಕ್ತಿಯನ್ನ ಹೆಚ್ಚಿಸುವಂತ ಕೆಲಸ ಮಾಡುತ್ತೆ. ಆಮೇಲೆ ಬಹಳಷ್ಟು ಪದವನ್ನ ಬಳಸ್ತೀವಿ ನಾವು ಮೂಡ್ ಸರಿ ಇಲ್ಲ ಅಂತ. ಆ ಮೂಡ್ ಸರಿ ಮಾಡುವಂತಹ ಅಥವಾ ಅಲ್ಲಿರ್ತಕ್ಕಂಥ ಡಿಸಾರ್ಡರ್ಸ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸ ಈ ರೋಸ್ಮೆರಿ ಮಾಡುತ್ತೆ. ಹಾಗೆ ಮತ್ತೊಂದು ಪ್ರಾಡಕ್ಟ್ ಸೋಯಾ ಲಿಸಿಥಿನ್ ಅಂತ ಹೇಳಿ. ಸೋಯಾ ಇದ್ರ ಬಗ್ಗೆ ನಮ್ಗೆಲ್ಲರೂ ಗೊತ್ತಿದೆ, ಮೇಧಸ್ಸಿನ ಅಂಶವನ್ನಿರ್ತಕ್ಕಂತಹ. ಆಮೇಲೆ ಫಾಸ್ಫೋಡೈಕ್ಲೋರಿನ್ ಅನ್ನುವಂತಹ ಒಂದು ವಸ್ತುವನ್ನ ಒಳಗೊಂಡಿದೆ. ಈ ಫಾಸ್ಫೋಟಿಕ್ ಡೈಕ್ಲೋರಿನ್ ಅನ್ನುವಂತಹ ವಸ್ತು ಏನಿದೆ, ಇದು ನಮ್ಮ ನ್ಯೂರಲ್ ಕನೆಕ್ಷನ್ ಅನ್ನ, ನಮ್ಮ ಬ್ರೈನ್ ಅಲ್ಲಿ ಇರ್ತಕ್ಕಂಥ ನ್ಯೂರಲ್ ಕನೆಕ್ಷನ್ ಅನ್ನ ಸರಿ ಮಾಡೋದ್ರ ಜೊತೆಗೆ ಇದು ನರ್ವಸ್ ಸಿಸ್ಟಮ್ ಅಂಡ್ ನೋನ್ ಟು ಸ್ಟಿಮ್ಯುಲೇಟ್ ನ್ಯೂರಲ್ ಕನೆಕ್ಷನ್ ಇನ್ ದ ಬ್ರೈನ್. ನಾನು ಆಗ್ಲೇ ಹೇಳಿದೆ 1 ಟ್ರಿಲಿಯನ್ ಕನೆಕ್ಷನ್ಸ್ ಅನ್ನ ಇದು ಬ್ರೈನ್ ನಲ್ಲಿ ಇದೆ. ಆ ಕನೆಕ್ಷನ್ಸ್ ಅನ್ನ ಆಕ್ಟಿವ್ ಅಂತಹ ಅಥವಾ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಈ ಸೋಯಾ ಲಿಸಿಥಿನ್ ಕೆಲಸ ಮಾಡುತ್ತೆ. ಹಾಗೇನೆ ಇಟ್ ಹೆಲ್ಪ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ವೈಟಲ್ ನ್ಯೂರೋಟ್ರಾನ್ಸ್ಮಿಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಮೆಮೊರಿ ಸ್ಟೋರೇಜ್ ಅಂಡ್ ರಿಟ್ರೀವಲ್ ಅಂತ ಹೇಳಿ. ನಾವೆಲ್ಲರೂ 5 GB 10 GB 20 GB ಇಷ್ಟು GB ಮೆಮೊರಿ ಕಾರ್ಡ್ ಅಂತೀವಿ. ನಮ್ಮ ಮೆದುಳು ಅವೆಲ್ಲಕ್ಕಿಂತ ಹೆಚ್ಚು GB ಒಳಗೊಂಡಿರುವಂತಹ ಅನ್ಲಿಮಿಟೆಡ್ GB ಒಳಗೊಂಡಿರುವಂತಹ ಮೆಮೊರಿಯನ್ನು ಒಳಗೊಂಡಿದೆ. ಅದನ್ನ ಆಕ್ಟಿವ್ ಆಗಿರುವುದಕ್ಕೆ, ಮೆಮೊರಿ ಉತ್ತಮವಾಗಿರುವಂತಹ ನೋಡ್ಕೊಳ್ಳುವಂತಹ ಕೆಲಸ ಈ ಸೋಯಾ ಲಿಸಿಥಿನ್ ಮಾಡುತ್ತೆ. ಹಾಗೇನೆ ಇಟ್ ಮೇ ಹೆಲ್ಪ್ ಟು ರೀಜನರೇಟ್ ಸ್ಲಗ್ಗಿಶ್ ಬ್ರೈನ್ ಸೆಲ್ಸ್. ಇದು ಬಹಳ ಮುಖ್ಯ. ಅನೇಕ ಸಲ ನಾವು ಹೇಳ್ತೀವಿ ನಮ್ಮ ಜೀವಕೋಶಗಳು ಪ್ರತಿದಿನ ಕೂಡ ಲಾಸ್ ಆಗ್ತಾ ಇರುತ್ತೆ. ಆದ್ರೆ ಬ್ರೈನ್ ಸೆಲ್ಸ್ ಕೂಡ ಅದೇ ರೀತಿ ಲಾಸ್ ಆಗೋದನ್ನ ಇದೇನ್ ಮಾಡುತ್ತೆ, ರೀಜನರೇಟ್, ಆ ಮೆದುಳಿನ ಜೀವಕೋಶಗಳು ರೀಜನರೇಟ್ ಆಗುವಂಗೆ. ಹಾಗೇನೆ ಇಂಪ್ರೂವ್ಸ್ ಮೆಮೊರಿ, ಸ್ಪೀಚ್ ಅಂಡ್ ಮೋಟಾರ್ ಫಂಕ್ಷನ್, ಚಲನೆಗೆ ಸಂಬಂಧಪಟ್ಟಿದ್ದು ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತ ಅಂಶಗಳನ್ನು ಕೂಡ ಇದು ಕಾನ್ಸಂಟ್ರೇಟ್ ಮಾಡುತ್ತೆ. ಇಂಥ ಅತ್ಯಂತ ಪ್ರಮುಖ 4 ಇಂಗ್ರೀಡಿಯೆಂಟ್ಸ್ ಆಗಿರುವಂತಹ ಬ್ರಾಹ್ಮಿ, ಜಿಂಕೋ ಬೈಲೋಬಾ, ರೋಸ್ಮೆರಿ ಮತ್ತು ಸೋಯಾ ಲಿಸಿಥಿನ್ ಅನ್ನು ಬಳಸಿ ಮಾಡಿರುವಂತಹ ಪ್ರಾಡಕ್ಟ್ ಇದು ಅತ್ಯುತ್ತಮವಾದ ಪ್ರಾಡಕ್ಟ್ ಆಗಿದೆ. ತುಂಬಾ ಕ್ಯೂರಿಯಾಸಿಟಿಯಿಂದ ನಾನು ಇದನ್ನು ಗಮನಿಸಿದಾಗ ಇದನ್ನ ನಿಜವಾಗ್ಲೂ ಆ ಕಾರಣಕ್ಕೇನೆ ಮೋದಿ ಕೇರ್ ಮ್ಯಾಗ್ನೆಟ್ ಅಂತಾನೆ ಕರೆದಿರ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ಇದರಲ್ಲಿ ಯಾವ್ಯಾವ್ದು ಎಷ್ಟೆಷ್ಟು ಅಂಶಗಳನ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬ್ರಾಹ್ಮಿ 320 mg, ಹಾಗೆ ರೋಸ್ಮೆರಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ 50 mg, ಜಿಂಕೋ ಬೈಲೋಬಾ ಮತ್ತು ಸೋಯಾ ಲಿಸಿಥಿನ್ ಇವುಗಳನ್ನೆಲ್ಲವುಗಳ ಮಿಶ್ರಣ, ಆಗಲೇ ಹೇಳಿದ್ರೆ ರಿಸರ್ಚ್ ಇಂದ ಮಾಡಿರ್ತಕ್ಕಂಥ ಮಿಶ್ರಣದಿಂದ ಇದನ್ನ ಪಡೆದುಕೊಳ್ಳಲಾಗಿದೆ. ಡೈರೆಕ್ಷನ್ ಆಫ್ ಫಾರ್ ಯೂಸೇಜ್ ಅಂದ್ರೆ 1 ಟ್ಯಾಬ್ಲೆಟ್ ಟ್ವೈಸ್ ಡೈಲಿ ಆಫ್ಟರ್ ಮೀಲ್, ಊಟದ ನಂತರ ಪ್ರತಿದಿನ ಬೆಳಿಗ್ಗೆ 1 ರಾತ್ರಿ 1 ತೆಗೆದುಕೊಳ್ಳಬಹುದಾದಂತಹ ಬ್ರೈನ್ ಆಕ್ಟಿವ್. ಇದರ ರೇಟ್ ಅನ್ನ ಗಮನಿಸಿದ್ರೆ ಇದು 30 ಕ್ಯಾಪ್ಸೂಲ್ಗಳನ್ನು ಒಳಗೊಂಡಿದ್ದು ಇದರ MRP 1199, DP 999 ರೂಪಾಯಿ ಸಿಗುತ್ತೆ. ಕೇವಲ 1000 ರೂಪಾಯಿಗೆ ನಮ್ಮ ಮನಸ್ಸನ್ನ ಆಕ್ಟಿವ್ ಆಗಿ ಇಟ್ಟುಕೊಳ್ಳುವಂತಹ ಮತ್ತು
ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ವಸ್ತುವಾಗಿದೆ. ಇದನ್ನ ಪರಿಚಯ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಹಾಗೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರ್ಡಿಯೋ ಆಕ್ಟಿವ್ ಮೂಲಕ ಹೃದಯವಂತರನ್ನಾಗಿ ಮಾಡಿ, ಬ್ರೈನ್ ಆಕ್ಟಿವ್ ಮೂಲಕ ಗುಣವಂತರನ್ನಾಗಿ ಮಾಡಿ, ಹಾಗೆ ಆಜಾದಿ ಮೂಲಕ ಮುದುಕೇರ್ ಆಜಾದಿ ಮೂಲಕ ಹಣವಂತರನ್ನಾಗಿ ಮಾಡುವಂತಹ ಮತ್ತು ಡೈಮಂಡ್ ಕ್ಲಾಸ್ ಮೂಲಕ ಎಲ್ರಿಗೂ ಕೂಡ ಉತ್ತಮವಾದನ್ನ ಪರಿಚಯ ಮಾಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮೋದಿಕೇರ್ನ ಎಲ್ರಿಗೂ ಹಾಗೂ ನನ್ನ ಅಪ್ಲೈನ್ ಗೋವಿಂದರಾಜ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಈ ಪರಿಚಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ರಾಘವೇಂದ್ರ ಸರ್, ಇಟ್ ವಾಸ್ ಅ ಗ್ರೇಟ್ ಪ್ರೆಸೆಂಟೇಷನ್. ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಿ ಇದರಿಂದ ಹಾಳನ್ನ ಅರ್ಥ ಮಾಡಿಸಿದೀರಾ. ಎಸ್, ಬ್ರೈನ್ ಎಷ್ಟು ಇಂಪಾರ್ಟೆಂಟ್, ಬ್ರೈನ್ ಇದ್ರೆ ಎಲ್ಲದೂ ಸಹ ಸಾಧ್ಯ. ನಮ್ಮ ಬ್ರೈನ್ ಆಕ್ಟಿವ್ ಒಂದು ಮ್ಯಾಗ್ನೆಟ್ ನ ಸ್ಪೆಷಲ್ ಆಗಿ ಅರ್ಥ ಮಾಡಿಸಿದೀರಾ. ಥ್ಯಾಂಕ್ ಯು ಸೋ ಮಚ್. ಎಸ್, ಇವಾಗ ಇದ್ರದ್ದು ಇನ್ನು ಎಕ್ಸ್ಟ್ರಾ ಯಾರಾದ್ರೂ ವ್ಯಾಲ್ಯೂ ಆಡ್ ಮಾಡೋದಿದ್ರೆ ಆಡ್ ಮಾಡಿ, ಅಥವಾ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಇದ್ರೆ ಶೇರ್ ಮಾಡಿ. ಗುಡ್ ಮೋದಿಕೇರ್ ಮಾರ್ನಿಂಗ್, ರಾಮಮೂರ್ತಿ ಸರ್. ಎಲ್ರಿಗೂ ಕೂಡ ಗುಡ್ ಮೋದಿಕೇರ್ ಮಾರ್ನಿಂಗ್. ಈ ಒಂದು ಬ್ರೈನ್ ಆಕ್ಟಿವ್ ನ ನಾನು ಪ್ರಾಡಕ್ಟ್ ಲಾಂಚ್ ಮಾಡಿದಾಗ ನನ್ನ ಏನ್ ಸ್ಪೆಷಲ್ ಅಂದ್ರೆ, ಯಾವುದೇ ಪ್ರಾಡಕ್ಟ್ ಲಾಂಚ್ ಮಾಡಿದಾಗ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಯಾಕೆ ಅಂದ್ರೆ ಈ ಕಂಪನಿ ಓನರ್ ನಾನು, ಈ ಪ್ರಾಡಕ್ಟ್ ನ ಇನ್ಫಾರ್ಮೇಶನ್ ನಾನು ತಿಳ್ಕೊಳ್ಳದೆ, ಯಾಕೆ ನಾನು ಯೂಸ್ ಮಾಡದೆ ಇನ್ನೊಬ್ಬರ ಜೊತೆ ಶೇರ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಇದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಒಂದು AMPM ಅಂತ ಒಂದು ಪ್ರಾಡಕ್ಟ್ ಇತ್ತು ನಮ್ಮ ಹತ್ರ. ಅದರಲ್ಲಿ ಜಿಂಕೋ ಬೈಲೋಬಾ ಅಂತಂದ್ರೆ ಇದು ಜಪಾನ್ ಅಲ್ಲಿ ಇರುವಂತದ್ದು. ಯಾಕೆ ಅಂದ್ರೆ ಆ ಹಿರೋಶಿಮಾ ಮತ್ತೆ ನಾಗಸಾಕಿ ಮೇಲೆ ಅಣು ಬಾಂಬ್ ಹಾಕಿದಾಗ ಇದ್ದ ಎಲ್ಲ ಸರ್ವನಾಶ ಆಗಿತ್ತು. ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಂತ ಏಕೈಕ ಸಸ್ಯ ಅಂದ್ರೆ ಜಿಂಕೋ ಬೈಲೋಬಾ. ಅಂದ್ರೆ ಆ ಒಂದು ರೇಡಿಯೇಷನ್ ನ ತಡ್ಕೊಳ್ಳೋಂತ ಶಕ್ತಿ ಈ ಒಂದು ಗಿಡಕ್ಕಿತ್ತು ಅಂತ ಅವಾಗ ಶೇರ್ ಮಾಡಿದ್ರು. ಆಗಿಂದ ಯೂಸ್ ಮಾಡ್ತಿದ್ದೆ. ಆ ನಂತರ ಈ ಒಂದು ಪ್ರಾಡಕ್ಟ್ ನಾನು ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಆ ಮೆಂಟಲ್ ಸ್ಟ್ರೆಸ್ 100%. ರಾಘವೇಂದ್ರ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಸೂಪರ್ ಆಗಿ ನೀವು ಇದು ಮಾಡಿದಿರಿ, ಪ್ರೆಸೆಂಟ್ ಮಾಡಿದಿರಿ, ಕಂಪ್ಲೀಟ್ ಆಗಿ ವಂಡರ್ಫುಲ್ ಆಗಿ. ಅದಕ್ಕೆ ಎಷ್ಟೋ ಜನ ಬೆಸ್ಟ್ ಲೀಡರ್ಸ್ ಮೋದಿಕೇರ್ಲಿ ಇದಾರೆ, ಪ್ರೆಸೆಂಟರ್ಸ್ ಇದಾರೆ ಅಂತ ನೀವೆಲ್ಲ ಪ್ರೂವ್ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಇದನ್ನ ಯೂಸ್ ಮಾಡುತ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ನನಗೂ ಕೂಡ ಹ್ಯಾಪಿ ಆಗಿದ್ದೀನಿ. ಈ ಪ್ರತಿ ಪ್ರಾಡಕ್ಟ್ ನ ನಾನು ಯೂಸ್ ಮಾಡದೆ ಯಾವ್ದು ಯೂಸ್ ಮಾಡಲ್ಲ, ನಾನು ಯಾರ ಜೊತೆನೂ ಶೇರ್ ಮಾಡಕ್ ಹೋಗಲ್ಲ. ಯಾಕೆ ಅದ್ರ ಅನುಭವ ನಾನು ಓನರ್ ಆಗ್ದೇನೆ ಇನ್ನೊಬ್ಬರ ಜೊತೆ ಹೇಳಲಿಕ್ಕೆ ನ್ಯಾಯ ಅಲ್ಲ ಅಂತ ನನ್ನ ಪ್ರಕಾರ ಕರೆಕ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓವರ್ ಟು ವಿಜಯ್ ಸರ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು. ಜಿಂಕೋ ಬೈಲೋಬಾ ಬಗ್ಗೆ ನಾವು AMPM ಅಲ್ಲಿ ತುಂಬಾ ಸ್ಟಡಿ ಮಾಡಿದೀವಿ. ಇಟ್ಸ್ ಅ ವೆರಿ ವೆರಿ ಯುನಿಕ್ ರಾ ಮೆಟೀರಿಯಲ್. ಅದು ನಮಗೆ ಮೋದಿಕೇರ್ ನಲ್ಲಿ ಮತ್ತೆ ವಾಪಸ್ ಬಂದಿರೋದು ಇದ್ರ ಮೂಲಕ. ಇಟ್ಸ್ ಅ ಗ್ರೇಟ್ ಕಾಂಟ್ರಿಬ್ಯೂಷನ್ ಬೈ ಮೋದಿಕೇರ್. ಥ್ಯಾಂಕ್ ಯು ರಾಮೂರ್ತಿ. ಓಕೆ, ನೆಕ್ಸ್ಟ್ ಆಶ್ರಮ. ಎಸ್ ಸರ್, ನಾನು ಭಾರತಿ ಕಲ್ಕಣಿ ಅಂತೇಳಿ. ಸೊ ಬ್ರೈನ್ ಆಕ್ಟಿವ್ ಬಗ್ಗೆ ಇನ್ಫಾರ್ಮೇಶನ್ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು ನಾನು. ಯಾಕಂದ್ರೆ ಹೊಸದಾಗಿ ಇಂಟ್ರಡ್ಯೂಸ್ ಆದಾಗ ಕೆಲವೊಂದು ಪ್ರೋಗ್ರಾಮ್ಸ್ ಬಂತು ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತಂತೇಳಿ. ಸೊ ಅದೇ ಟೈಮಿಗೆ ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಂತ ಹೇಳ್ಬೋದು. ಸೊ ಒಬ್ಬ 14 ಇಯರ್ ಗರ್ಲಿಗೆ ಯಾವುದೇ ಒಂದು ಮೈಂಡ್ ಮ್ಯಾಚುರಿಟಿ ಇರಲಿಲ್ಲ. ಸೊ ಕಂಟಿನ್ಯೂ ಜಲ್ ಸೋರ್ತಾ ಇತ್ತು, ಜೊತೆಗೆ ಏನು ಸೈನ್ಸ್ ಕೂಡ ಕೊಡೋಕ್ಕಾಗ್ತಾ ಇರಲಿಲ್ಲ. ಸೊ ಪೇರೆಂಟ್ಸ್ ಹೇಳಿದ್ರು, ನೋಡಿ ಮೇಡಮ್ ಎಲ್ಲ ಹಾಸ್ಪಿಟಲ್ ಟ್ರೈ ಮಾಡಿದೆ ನಾನು, 8 ರಿಂದ 10 ಲಕ್ಷ ರೂಪಾಯಿ ಹೋಗ್ಬಿಟ್ಟಿದೆ ನಂದು. ಸೊ ನೀವೇನೋ ಹೇಳ್ತಾ ಇದ್ದೀರಾ ಅಂತಂದ್ರೆ ನಾನು ಕೂಡ ಟ್ರೈ ಮಾಡ್ತೇನೆ, ನೋಡ್ತೀನಿ, ಇದು ಲಾಸ್ಟ್ ಸ್ಟೆಪ್ ನನ್ನ ಮಗಳ ಸಲುವಾಗಿ ಅಂತ ಅಂದ್ರು. ಓಕೆ ಮೇಡಮ್, ಹಾಗಾದ್ರೆ ಬ್ರೈನ್ ಆಕ್ಟಿವ್ ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ ಒಂದ್ಸರಿ. ಸೊ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಡೆಫಿನೆಟ್ ನಿಮ್ಮ ಮಗಳಿಗೆ ಎಲ್ಲೋ ಒಂದು ಆಶಾ ಕಿರಣ ಮೂಡುತ್ತೆ ಅಂತೇಳಿ. ಸೊ ಸ್ಟ್ರಾಂಗ್ ಅಂಡ್ ಸ್ಮಾರ್ಟು ಮತ್ತೆ ಬ್ರೈನ್ ಆಕ್ಟಿವ್ ಮತ್ತೆ ಸ್ಪಿರುಲಿನ ಕೊಟ್ಟಿದ್ದೆ ನಾನು. ಎಷ್ಟು ಅದ್ಭುತ ರಿಸಲ್ಟ್ ಅಂದ್ರೆ ನಿಜವಾಗ್ಲೂ ಒಂದು 15 ಡೇಸ್ಗೆ ಅವ್ರು ಕಾಲ್ ಮಾಡಿ ಇಲ್ಲ ಮೇಡಮ್ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾ ಇದೆಪ್ಪ ಅಂತಂದ್ರೆ ನನ್ನ ಮಗಳಿಗೆ ಇನ್ನೊಂದು ಜನ್ಮ ಬಂತೇನೋ ಅನಿಸ್ತಾ ಇದೆ. ಯಾಕಂದ್ರೆ ಹಸುವು ಅಂತ ಕೇಳ್ತಿರ್ಲಿಲ್ಲ ಮಗಳು, ಊಟ ಅಂತೇಳಿ ಸೈನ್ಸ್ ಕೊಡ್ತಾ ಇದ್ದಾಳೆ. ಸೊ ಪ್ರತಿ ಹೊತ್ತು ಮನೆಯಲ್ಲಿ ಚೀರ್ತಾ ಅಡ್ಡಾಡ್ತಾ ಇದ್ಲಂತೆ. ಸೊ ಆ ಚೀರೋದನ್ನ ಕಡಿಮೆ ಮಾಡಿ ಸೊ ಜಸ್ಟ್ ಒಂದು ಸೈನ್ಸ್ ಕೊಡ್ತಾ ಇದ್ದಾಳೆ, ಹಸು ಬೇಕು, ಮಲಗ್ತೀನಿ, ಅಡ್ಡಾಡ್ತೇನೆ, ಕುತ್ಕೊಳ್ತೇನೆ ಅಂತಂತೇಳಿ. ಸೊ 14 ವರ್ಷದ ಹುಡುಗಿ ಎಷ್ಟು ಚೇಂಜಸ್ ತಗೊಂಡ್ ಬಂತಂತಂದ್ರೆ ರಿಯಲಿ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಒಂದು ಕಂಟಿನ್ಯೂಸ್ ಆಗಿ ಅವಳಿಗೆ ಜಲ್ ಸೋರ್ತಾ ಇತ್ತಂತೆ. ಸೊ ಡೈಲಿ ಒಂದು 4 to 5 ಡ್ರೆಸ್ ಚೇಂಜ್ ಮಾಡ್ತಾ ಇದ್ರಂತೆ. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ಕೊಡೋಕೆ ಸ್ಟಾರ್ಟ್ ಆದ್ಮೇಲೆ ಸೊ ಆ ಜಲ್ ಏನ್ ಸೋರ್ತಾ ಇತ್ತು, ಸೊ ಅದು ನಾರ್ಮಲಿ ಫುಲ್ ಕಂಟ್ರೋಲಿಗೆ ಬಂತು. ಸೊ ಇವಾಗ ಅದು ಪ್ರಾಬ್ಲಮೇ ಇಲ್ಲ ಅಂತ ಅವ್ರಿಗೆ. ಸೊ ತುಂಬಾ ಖುಷಿಯಾಗಿದೆ ಸರ್ ಈ ಒಂದು ಪ್ರಾಡಕ್ಟ್ ಯೂಸ್ ಇಂದ. ಥ್ಯಾಂಕ್ ಯು ವೆರಿ ಮಚ್. ಗ್ರೇಟ್ ಮ್ಯಾಮ್, ಥ್ಯಾಂಕ್ ಯು ಫಾರ್ ದ ಗ್ರೇಟ್ ಶೇರಿಂಗ್. ಡೆಫಿನೆಟ್ಲಿ ಪೇರೆಂಟ್ಸ್ಗಳಿಗೆ ಮೆಂಟಲಿ ರಿಟೈರ್ಡ್ ಕಿಡ್ಸ್ ಇದ್ದವ್ರನ್ನ ಮ್ಯಾನೇಜ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ. ಅಂತವರಿಗೆ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಎಸ್ ಗುರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್.
ಆಕ್ಚುಲಿ ಲಾಂಚ್ ಆದಾಗ ಈ ಪ್ರಾಡಕ್ಟ್ ನಾನು ಯೂಸ್ ಮಾಡಿದೆ ಸರ್. ನನಗೆ ಈ ಮೊಬೈಲ್ ಹೆಚ್ಚು ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಆಗ್ತಾ ಇತ್ತು. ಅದರಿಂದ ಸ್ವಲ್ಪ ಹೆಡ್ಏಕ್ ತುಂಬಾನೇ ಜಾಸ್ತಿ ಆಗ್ತಾ ಇತ್ತು. ತಲೆಯಲ್ಲಿ ನರಗಳು ಹಿಂಗೆ ಹಾರ್ತಂಗೆ ಫೀಲಿಂಗ್ ಆಗ್ತಾ ಇತ್ತು. ಅದಕ್ಕೆ ಅದೇ ಟೈಮಲ್ಲಿ ನನಗೆ ಇಂಟೆಲೆಕ್ಟೇ ಆ ಟೈಮಲ್ಲಿ ಇನ್ನೂ ಲಾಂಚ್ ಆಗಿರ್ಲಿಲ್ಲ. ಫಸ್ಟ್ ಇದು ಲಾಂಚ್ ಆಯ್ತು ಬ್ರೈನ್ ಆಕ್ಟಿವ್. ಹಾಗಾಗಿ ನಾನು ಬ್ರೈನ್ ಆಕ್ಟಿವ್ ನ ಸ್ಟಾರ್ಟ್ ಮಾಡಿದೆ. 1 ಮಂತ್ ಕಂಪ್ಲೀಟ್ ತಗೊಂಡೆ ಸರ್. ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಬಂದಿದೆ. ಆಮೇಲೆ ತಲೆನೋವು ತುಂಬಾನೇ ಕಡಿಮೆ ಆಯ್ತು. ನನಗೆ ಆ ನರ ಆರ್ತಕ್ಕಂಥದ್ದು ತುಂಬಾ ಕಡಿಮೆ ಆಯ್ತು. ತುಂಬಾನೇ ಒಂದು ಹ್ಯಾಪಿನೆಸ್ ಕೊಡ್ತು ಸರ್ ಇದು. ಒನ್ ಮಂತ್ ನ ರೆಗ್ಯುಲರ್ ತಗೊಂಡೆ. ಅಲ್ಲಿಂದ ಸ್ವಲ್ಪ ಹೆಡ್ಯಾಕು ಕೂಡ ನನಗೆ ಟೋಟಲಿ ಇಲ್ಲ ಸರ್. ತುಂಬಾನೇ ಹ್ಯಾಪಿಯಾಗಿ ಒಳ್ಳೆ ರಿಸಲ್ಟ್ ಇದೆ ಸರ್ ಇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು. ಎಸ್ ಕೃಷ್ಣಮೂರ್ತಿ ಸರ್. ಹಲೋ ಸರ್, ಗುಡ್ ಮಾರ್ನಿಂಗ್ ಎಲ್ಲ ಫ್ರೆಂಡ್ಸ್. ಎಸ್, ಥ್ಯಾಂಕ್ ಯು ರಾಘವೇಂದ್ರ ಸರ್. ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ನ ಬೆಸ್ಟ್ ರೀತಿಯಲ್ಲಿ ಹೇಳ್ಕೊಟ್ರೆ ನಮಗೆ. ಎಸ್, ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ. ನಾವು ಲೈಫಲ್ಲಿ ಏನಾಗಿದ್ದೀವಿ ಬಿಕಾಸ್ ಆಫ್ ನಮ್ಮ ಡಿಸಿಷನ್ಸ್ ಇಂದ ಆಗಿರ್ತದೆ. ಸೊ ಡಿಸಿಷನ್ಸ್ ತಗೋಬೇಕಾದ್ರೆ ನಮ್ಮ ಬ್ರೈನ್, ನೀವೇನು ಹೇಳಿದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮು, ಸೆರೆಬ್ರಮ್ ಎಲ್ಲ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿರ್ಬೇಕು. ಅದು ಇದನ್ನ ಮಾಡ್ತಾ ಇದೆ. ಈಗ ನನಗೆ ಮೊದಲು ಡಿಸಿಷನ್ ತಗೋಬೇಕು ಅಂತ ಹೇಳಿದ್ರೆ ಕನ್ಫ್ಯೂಷನ್ ಆಗ್ತಾ ಇತ್ತು. ಇದು ಮಾಡ್ಬೇಕಾ ಇದು ಮಾಡ್ಬೇಕು ಅಂತ ಡಿಸಿಷನ್ ತಗೊಳೋದಕ್ಕೆ ಕನ್ಫ್ಯೂಷನ್ ಆಗ್ತಾ ಇತ್ತು. ಈಗ ಆ ರೀತಿ ಕನ್ಫ್ಯೂಷನ್ಸ್ ಇದೆ, ಇಲ್ಲ ಅಂತಲ್ಲ, ಬಟ್ ಕಡಿಮೆ ಆಗಿದೆ. ಜೊತೆನಲ್ಲಿ ಆ ಡಿಸಿಷನ್ ತಗೋಬೇಕಾದ್ರೆ ಕನ್ಫ್ಯೂಷನ್ಸ್ ತುಂಬಾನೇ ಲೆಸ್ ಇರುತ್ತೆ. ಈಗ ಅಂದ್ರೆ ತಗೋಬಹುದು, ಈಗ ಡಿಸಿಷನ್ಸ್ ನ ಇಮಿಡಿಯೇಟ್ ತಗೊಳ್ಳೋದಕ್ಕೆ ಅನ್ಕಾಗ್ತದೆ. ಹಾಗೆ ಮೆಮೊರಿ ಪವರ್ ಕೂಡ ತುಂಬಾ ಇಂಪ್ರೂವ್ ಆಗಿದೆ. ಮೊದಲು ನನಗೆ ಏಜ್, ಬಿಕಾಸ್ ಆಫ್ ಏಜ್ ಅಂತ ಅನ್ಕೊಂಡು ಮೆಮೊರಿ ಪವರ್ ಹೇಗಿರುತ್ತೆ ಅಂತ ಅನ್ಕೊಳ್ತಾ ಇದ್ದೆ. ಸೊ ಈಗ ನನಗೆ ಮೆಮೊರಿ ಪವರ್ ರಿಕಾಲ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ. ಮಕ್ಕಳಿಗೂ ಕೂಡ ಮನೇಲಿ ತಗೊಳ್ತಾ ಇದ್ದಾರೆ, ಅವರು ಕೂಡ ಮೆಮೊರಿ ಪವರ್ ಇಂಪ್ರೂವ್ ಆಗಿದೆ. ಆಮೇಲೆ ಸ್ಕೋರಿಂಗ್ ಕೂಡ ಇಂಪ್ರೂವ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಓಕೆ, ನೆಕ್ಸ್ಟ್ ರಾಧಾ ಮ್ಯಾಮ್. ಎಸ್ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಇವಾಗ ನಿನ್ನೆಯಿಂದ ಆಗಿರುವಂತ ಪ್ರಾಡಕ್ಟ್ ಅಲ್ಲಿ ಯಾವ ಏಜ್ ಇಂದ ತಗೋಬೇಕು ಅಂತ ಯಾರು ಮೆನ್ಷನ್ ಮಾಡ್ಲಿಲ್ಲ. ಎಕ್ಸ್ಪೀರಿಯನ್ಸ್ ಮಾಡಿರೋರು ಕೂಡ ಯಾವ ಏಜ್ ಇಂದ ಕೊಟ್ಟಿದ್ದೀರಾ ಅಂತಾನು ಹೇಳ್ತಾ ಇಲ್ಲ. ನಿಮಗೆ ವೆರಿ ಶಾರ್ಟ್ಲಿ ಎಲ್ಲರಿಗೂ ಸೊಲ್ಯೂಷನ್ ಸಿಗುತ್ತೆ. ಓಕೆ ಸರ್, ಇದನ್ನೇ ಕೇಳಬೇಕಾಗಿತ್ತು ಸರ್. ಥ್ಯಾಂಕ್ ಯು ಸರ್. ಸಿಗುತ್ತೆ ಸೊಲ್ಯೂಷನ್ ಸಿಗುತ್ತೆ. ಎಸ್, ಬ್ರೈನ್ ಆಕ್ಟಿವ್ ಇಸ್ ಅ ವೆರಿ ಸ್ಪೆಷಲ್ ಪ್ರಾಡಕ್ಟ್ ನೋಡಿದ್ದೀರಾ. ನಮ್ಮ ಯಾರಿಗೆಲ್ಲ ಮೆಮೊರಿ ಚಾಲೆಂಜ್, ಬ್ರೈನ್ ಚಾಲೆಂಜ್, ಮೈಂಡ್ ಚಾಲೆಂಜ್ ಇದೆ, ಫೋಕಸ್ ಚಾಲೆಂಜ್ ಇದೆ, ಎಲ್ಲರಿಗೂ ಸಹಿತ ರೆಕಮೆಂಡ್ ಮಾಡಬಹುದು. ದಿಸ್ ಇಸ್ ಸ್ಪೆಷಲೈಸೇಷನ್ ಆಫ್ ಬ್ರೈನ್ ಅಂತ ಹೇಳ್ಬೋದು. ಈಗ ನೋಡೋಣ ಇನ್ನೊಂದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಸಾಕಷ್ಟು ಇದ್ರ ಬಗ್ಗೆ ಕೇಳಿದೀವಿ, ಅದನ್ನು ಸಹ ಮೋದಿ ಕೇರ್ ವಿಶೇಷವಾಗಿ ತಂದುಕೊಟ್ಟಿದೆ. ಅದೇನೆ ನಮ್ಮ ಅಮೃತ ಬಳ್ಳಿ, ದಟ್ ಇಸ್ ಗಿಲಾಯ್ ಅಂತ ಹೇಳ್ತಾರೆ. ಆ ಗಿಲಾಯ್ ಎಲ್ಲರೂ ಕೇಳಿದೀವಿ ನಾವು. ಸಾಕಷ್ಟು ಕಡೆ ಅಮೃತ ಬಳ್ಳಿನ ಪ್ರಮೋಟ್ ಆಗಿದೆ. ಅದು ನಮ್ಮ ಮೋದಿ ಕೇರ್ಲಿ ಅತ್ಯುನ್ನತವಾದ ಒಂದು ಸ್ಪೆಷಲ್ ಪ್ರಾಡಕ್ಟ್ ನ ಕಂಪನಿ ಕೊಟ್ಟಿದೆ. ಅದ್ರ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಒಬ್ಬ ಲೀಡರ್ ಬರ್ತಿದ್ದಾರೆ, ಹರಿಕಾಂತ್ ಸರ್. ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸರ್, ಈಗ ಅಮೃತ ಬಳ್ಳಿ ಅಂತ ಹೇಳಿ ಸರ್ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದೀರಾ. ನಮ್ಮ ವೆಲ್ ರೇಂಜ್ ಪ್ರಾಡಕ್ಟ್ ಒಳಗಡೆಗೆ ನಮ್ಮ ಮೋದಿ ಕೇರ್ ಕಂಪನಿ ಒಂದು ಎಕ್ಸ್ಟ್ರಾ ಆರ್ಡಿನರಿ ಒಂದು ಪ್ರಾಡಕ್ಟ್ ಅನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿದೆ. ನೀವು ಹೇಳಿದ ಹಾಗೆ ಈ ಪ್ರಾಡಕ್ಟ್ ಸಾಕಷ್ಟು ಜನರಿಗೆ ಎಲ್ಲರಿಗೂ ಗೊತ್ತಿರುವಂತದ್ದು. ಯಾಕಂದ್ರೆ ಕರ್ನಾಟಕ, ಇಂಡಿಯಾದಾದ್ಯಂತ ಎಲ್ಲಾ ಕಡೆಗೆ ಸಿಕ್ಕುವಂತ ಒಂದು ಅಮೃತ ಬಳ್ಳಿ ಅಂತ ಹೇಳ್ತೀವಿ. ಅಮೃತ ಬಳ್ಳಿಯನ್ನು ನಾವು ಮೊದಲೇ ಕಷಾಯ ಮಾಡಿ ಕುಡಿತಾ ಇದ್ವಿ, ಎಲ್ಲ ಜ್ವರ ಎಲ್ಲ ಬಂದವಾಗ. ಅಂತ ಒಂದು ಪ್ರಾಡಕ್ಟ್ ಸಹ ಇವಾಗ ನಮ್ಮ ಕಂಪನಿ ಕಡೆಯಿಂದ ಸಿಗ್ತಾ ಇರೋದಕ್ಕೆ, ಅದನ್ನ ನನಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಅಪರ್ಚುನಿಟಿ ಸಿಗೋದಕ್ಕೆ ಇದು ರಿಯಲಿ ಗ್ರೇಟ್. ನನಗೆ ಫೀಲ್ ಪ್ರೌಡ್ ಆಗ್ತಾ ಇದೆ ಅಂತ ಹೇಳ್ತೀನಿ. ಇದು ಆಯುರ್ವೇದದಿಂದ ಇದು ಪ್ರಶಂಸೆ ಪಡೆದ ಒಂದು ಆಯುರ್ವೇದಿಕ್ ಪ್ರಾಡಕ್ಟ್. ಹಾಗೆ ಇದರಲ್ಲಿ ಇಮ್ಯುನಿಟಿ ಪವರ್ ಗೆ ಸಪೋರ್ಟ್ ಮಾಡ್ಲಿಕ್ಕೆ ಮತ್ತೆ ನಮ್ಮ ಬ್ಲಡ್ ಅನ್ನ ಪ್ಯೂರಿಫೈ ಮಾಡ್ಲಿಕ್ಕೆ ಈ ರೀತಿಯಾದಂತಹ ಕಾಢ ಮಾಡಿ ನಾವೆಲ್ಲರೂ ಸಹ ಸರ್ವಸಾಮಾನ್ಯವಾಗಿ ಕುಡಿತಾ ಇರುವಂತದ್ದು ನಮ್ಗೆಲ್ಲರಿಗಿರುವಂತಹ ಎಕ್ಸ್ಪೀರಿಯನ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಗಿಲೋಯಿ ಅಂತಂದವಾಗ ಇವಾಗ ಸರ್ ಹೇಳ್ದಂಗೆ ಅಮೃತ ಬಳ್ಳಿ ಅಂತಂದ್ರು. ಗಿಲೋಯಿ ಇದು ಹಿಂದಿಯಲ್ಲಿ ಇದಕ್ಕೆ ಹೆಸರು ಗಿಲೋಯಿ ಅಂತ ಹೇಳ್ತೀವಿ. ಅದೇ ರೀತಿ ಸಂಸ್ಕೃತದಲ್ಲಿ ಗುಡ್ಚಿ ಅಂತ ಹೇಳ್ಕೊಂಡು ಇದನ್ನ ಪ್ರಸಿದ್ಧಿಯಾಗಿರುವಂತಹ ಒಂದು ಪ್ರಾಡಕ್ಟ್. ಈ ಪ್ರಾಡಕ್ಟ್ ಅನ್ನ ಸಾಕಷ್ಟು ನಾವು ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಆಮೇಲೆ ಗಿಲೋಯಿ ಆಲ್ಸೋ ನೋನ್ ಆಸ್ ದಿ ಅಮೃತ ಅಥವಾ ಟಿನೋಸ್ಪೊರಾ ಮತ್ತು ಕಾರ್ಡಿಯೋಪೊಲಾ ಅಂತ ಹೇಳ್ಕೊಂಡು ಇದು ಆಯುರ್ವೇದದಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ ಇದರ ಹೆಸರನ್ನ. ಇದು ಹರ್ಬಲ್ ಮೆಡಿಸಿನ್ ಅಂತಾನೆ ಹೇಳ್ಬಹುದು. ಇದು ಹರ್ಬಲ್ ಮೆಡಿಸಿನ್ ಇರೋದ್ರಿಂದ ಇದು ಆಯುಷ್ ಮಿನಿಸ್ಟ್ರಿ ಇಲಾಖೆಗಳಿಂದನೂ ಸಹ ಪ್ರಶಸ್ತಿಗೆ ಪಡೆದು ಇದನ್ನ ನಾವು ಇದು ಆಂಟಿ ಕೋವಿಡ್ ಪ್ರೋಟೋಕಾಲ್ ಆಗಿ ಈ ಪ್ರಾಡಕ್ಟ್ ಅನ್ನ ಸಹ ಯೂಸ್ ಮಾಡಬಹುದು. ಅದನ್ನ ಸಹ ನಾವು ಗಿಲೋಯಿ ಪ್ಲಸ್ ಹಳದಿ ಮತ್ತು ಮಿಲ್ಕ್ ಅಲ್ಲಿ ಯೂಸ್ ಮಾಡಿ ಮಕ್ಕಳಿಗೆ ಮತ್ತೆ ಯಾರ್ಯಾರು ಅದನ್ನ ಸೇವನೆ ಮಾಡ್ತಾರೋ ಅವರಿಗೆ
ಮೆಮೊರಿ ಪವರ್ ಅನ್ನ ಬೂಸ್ಟ್ ಮಾಡಲಿಕ್ಕೆ ಇದು ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದು ಒಂದು ಸುರಕ್ಷಾ ಕವಚವಾಗಿ ನಿಮ್ಮೆಲ್ಲರಿಗೆ ಸಿಗ್ತಾ ಇರುವಂತಹ ಒಂದು ವೆಲ್ ಗಿಲೈ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಗಿಲೈ ಇಸ್ ನೋನ್ ಆಸ್ ದಿ ಪ್ರೊವೈಡಿಂಗ್ ದಿ ಫಾಲೋವಿಂಗ್ ಬೆನಿಫಿಟ್ಸ್. ಯಾಕಂತಂದ್ರೆ ಸಾಕಷ್ಟು ಗಿಲೈಗಳಿಂದ ನಮಗೆ ಬೆನಿಫಿಟ್ಸ್ಗಳು ಸಿಗ್ತಾ ಇದೆ. ಆ ಬೆನಿಫಿಟ್ಸ್ಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಒಂದು ನಮ್ಮ ಎನರ್ಜಿಯನ್ನ ಬೂಸ್ಟ್ ಮಾಡ್ಲಿಕ್ಕೆ ಅಥವಾ ಇಮ್ಯುನಿಟಿ ಪವರ್ ಅನ್ನ ಬೂಸ್ಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಅದೇ ರೀತಿ ಶ್ವಾಸಕೋಶದ ಪ್ರಾಬ್ಲಮ್ಸ್ ಗಳಿಗೂ ಸಹ ಇದು ಸಾಕಷ್ಟು ಹೆಲ್ಪ್ ಮಾಡುವಂತ ಒಂದು ಪ್ರಾಡಕ್ಟ್. ನೆಕ್ಸ್ಟ್ ಬಂದ್ಕೊಂಡು ಜಾಯಿಂಟ್ಸ್ ಅರ್ಥೆಟಿಕ್ಸ್ ಪ್ರಾಬ್ಲಮ್ಸ್ಗಳು ಮತ್ತೆ ಸ್ಕಿನ್ ಪ್ರಾಬ್ಲಮ್ಸ್ಗಳಿಗೆ ಏನೇನು ಪ್ರಾಬ್ಲಮ್ಸ್ಗಳನ್ನ ಪ್ರಾಬ್ಲಮ್ ಆಗ್ತಿದೆಯೋ ಅದನ್ನೆಲ್ಲನೂ ಹೋಗ್ಲಾಡಿಸ್ಲಿಕ್ಕೆ ಹೆಲ್ಪ್ ಆಗುವಂತ ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಕ್ರೋನಿಕ್ ಫೀವರ್ ಅಂತ ಹೇಳ್ತೀವಿ. ಕ್ರೋನಿಕ್ ಫೀವರ್ ಅಂತಂದ್ರೆ 99-100 ಡಿಗ್ರಿ ಟೆಂಪರೇಚರ್ಸ್ ಬಂದವಾಗ ಆ ಟೆಂಪರೇಚರ್ಗಳು ಕಂಟ್ರೋಲ್ ಆಗ್ತಾ ಇರೋದಿಲ್ಲ. ಆ ಟೈಮಿಗೆ ನಾವು ಗಿಲೋಯಿ ಕಷಾಯನ ಮಾಡಿ ಕುಡಿತಿದ್ವಿ. ಬಟ್ ಅಂತ ಟೈಮ್ನಲ್ಲಿ ಇವಾಗ ನಮಗೆ ಟ್ಯಾಬ್ಲೆಟ್ಸ್ ರೂಪದಲ್ಲಿ ಮೋದಿ ಕೇರ್ ಕಂಪನಿ ಕೊಟ್ಟಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನೆಕ್ಸ್ಟ್ ಜನರಲ್ ಇನ್ಫೆಕ್ಷನ್ಸ್, ಏನೇ ಇನ್ಫೆಕ್ಷನ್ಸ್ ಆಗಿದ್ರು ಸಹ ಇದನ್ನ ಕುಡಿಯುವ ಮೂಲಕ ನಾವು ಸಾಕಷ್ಟು ಬೆನಿಫಿಟ್ಸ್ ಅನ್ನ ಪಡಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ಸಾಕಷ್ಟು ಜನರಿಗೆ ಪ್ರಾಬ್ಲಮ್ಸ್ ಗಳಿರುತ್ತೆ. ಇವಾಗ ಲೇಡೀಸ್ ಪ್ರಾಬ್ಲಮ್ಸ್ ಇರಬಹುದು, ವೈಟ್ ಡಿಸ್ಚಾರ್ಜ್ ಆಗುವಂತ ಪ್ರಾಬ್ಲಮ್ಸ್ ಇದ್ದಾಗೂ ಸಹ ಈ ಪ್ರಾಡಕ್ಟ್ ಅನ್ನ ಸಜೆಸ್ಟ್ ಮಾಡ್ತಾರೆ, ಅದನ್ನು ಸಹ ಕುಡಿತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮಕ್ಕಳ ಮೆಮೊರಿ ಬೂಸ್ಟ್ ಮಾಡ್ಲಿಕ್ಕೂ ಸಹ ಈ ಪ್ರಾಡಕ್ಟ್ಸ್ಗಳು ಸಾಕಷ್ಟು ಹೆಲ್ಪ್ ಆಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಈ ಇಂಡಿಕೇಶನ್ಸ್ ನಾವು ಇದರೊಳಗೆ ಏನೇನಿದೆ ಮತ್ತೆ ಎಂತವರಿಗೆ ಈ ಪ್ರಾಡಕ್ಟ್ ಅನ್ನ ನಾವು ಸಜೆಸ್ಟ್ ಮಾಡಬಹುದು ಅಂತ ಹೇಳ್ಕೊಂಡು ರಸಾಯನ ಅಂತಂದ್ರೆ ಇದು ಇಮ್ಯುನಿಟಿ ಪವರ್ ಅನ್ನ ಬೂಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದರಲ್ಲಿ A, B, C ಮತ್ತೆ B12 ಅಂತ ವಿಟಮಿನ್ಸ್ ಗಳು ಇರೋದ್ರಿಂದನೇ ಇದು ಇಮ್ಯುನಿಟಿ ಪವರ್ ಅನ್ನ ಬೂಸ್ಟ್ ಮಾಡುತ್ತೆ ಅಂತ ಹೇಳ್ತೀನಿ. ಅದೇ ರೀತಿ ವಟಾರಕ ಅಂತ ಹೇಳ್ಕೊಂಡು ಇದು ಜಾಯಿಂಟ್ಸ್ ಪೇನ್, ಅರ್ಥೆಟಿಕ್ಸ್ ಪೇನ್ ಸಲುವಾಗಿ ಯಾರು ಇದರಿಂದ ಬಳಲ್ತಿರ್ತಾರೆ ಅಂತವ್ರೆಲ್ಲರಿಗೂ ಸಹ ಈ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಬಹುದು ಅಂತ ಹೇಳ್ತೀನಿ. ಕುಷ್ಠ ಅಂತ ಹೇಳ್ಕೊಂಡು ಇದು ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಗಳಿಗೆ ಇದು ಮತ್ತೆ ಸೋರಾಸಿಸ್ ಅಂತ ಹೇಳ್ಕೊಂಡು ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ, ಅದಕ್ಕೂ ಸಹ ಈ ಪ್ರಾಡಕ್ಟ್ಸ್ ಗಳನ್ನ ನಾವು ಸಜೆಸ್ಟ್ ಮಾಡಬಹುದು ಅಂತ ಹೇಳಿ ಇಷ್ಟಪಡ್ತೀನಿ. ಅದೇ ರೀತಿ ಕಮಲ ಅಂತಂದ್ರೆ ಲಿವರ್ ಫಂಕ್ಷನ್ ಗೆ, ಲಿವರ್ ನಲ್ಲಿ ಬರುವಂತಹ ಎನಿ ಅದರ್ ಟೈಪ್ ಪ್ರಾಬ್ಲಮ್ಸ್ ಗಳಿಗೂ ಸಹ ಈ ಪ್ರಾಡಕ್ಟ್ ಯೂಸ್ ಮಾಡೋ ಮೂಲಕ ನಾವು ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಹೊಂಡು ಅಂತ ಹೇಳ್ಕೊಂಡು ಇದು ಅನಿಮಿಯಾ ಮತ್ತೆ ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಗಳಿರುತ್ತಲ್ಲ ಅದಕ್ಕೆಲ್ಲದಕ್ಕೂ ಸಹ ಈ ಪ್ರಾಡಕ್ಟ್ ನಾವು ಸಜೆಸ್ಟ್ ಮಾಡಬಹುದು, ಅದನ್ನ ಯೂಸ್ ಮಾಡಬಹುದು ಅಂತ ಹೇಳ್ತೀನಿ. ಪ್ರಮೇಹ ಅಂತ ಹೇಳ್ಕೊಂಡು ಯೂರಿನರಿ ಇನ್ಫೆಕ್ಷನ್ಸ್ ಮತ್ತೆ ಯೂರಿಕ್ ಆಸಿಡ್ ಗಳ ಪ್ರಾಬ್ಲಮ್ಸ್ ಗಳನ್ನ ಯಾರು ಬಳಲ್ತಿರ್ತಾರೆ ಅಂತವರಿಗೂ ಸಹ ಈ ಪ್ರಾಡಕ್ಟ್ ಗಳನ್ನ ಸಜೆಸ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಇದು ಓವರಾಲ್ ಆಗಿ ಹೇಳ್ಬೇಕು ಅಂತಂದ್ರೆ ಎಲ್ಲಾ ರೋಗಗಳಿಗೂ ಒಂದು ರಾಮಬಾಣ ಇರುವಂತಹ ಒಂದು ಗಿಲೋಯಿ ಟ್ಯಾಬ್ಲೆಟ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಯಾವುದಾದಂತಹ ಕಲರ್ ಮತ್ತೆ ಫ್ಲೇವರ್ ಗಳನ್ನ ನಮ್ಮ ಕಂಪನಿ ಆಡ್ ಮಾಡಿರೋದಿಲ್ಲ. ನ್ಯಾಚುರಲ್ ಆಗಿ 100% ವೆಜಿಟೇರಿಯನ್ ಇಂದ ತಯಾರಾಗಿರುವಂತಹ ಪ್ರಾಡಕ್ಟ್. ಟಿನೋಸ್ಪೋರಿಯಾ ಮತ್ತು ಕಾರ್ಡಿಯೋಪೊಲಾ ಅಂತ ಹೇಳುವಂತದ್ದು ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ತೆಗೆದಂತ ಒಂದು ಟ್ಯಾಬ್ಲೆಟ್ಸ್. ಆಯುರ್ವೇದ ಬುಕ್ ಪ್ರಕಾರ ಇದನ್ನ API ಅಂತ ಹೇಳ್ಕ ಅದರದಲ್ಲಿ ಏನು ಪ್ರೊಸೀಜರ್ ಇರುತ್ತೆ ಆ ಪ್ರೊಸೀಜರ್ ಪ್ರಕಾರ ಪ್ರಿಪೇರ್ ಮಾಡಿರುವಂತ ಒಂದು ಎಕ್ಸ್ಟ್ರಾ ಆರ್ಡಿನರಿ ಪ್ರಾಡಕ್ಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇದು ಡೈಲಿ 2 ಟ್ಯಾಬ್ಲೆಟ್ಸ್ ಟೈಪ್ ನಾವು ಯೂಸ್ ಮಾಡಬಹುದು. ಪ್ರತಿ 12 ಏಜ್ ಮೇಲ್ಪಟ್ಟವರಿಗೆ ಈ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯತೆಗಳಿದೆ ಅಂತ ಹೇಳ್ತೀನಿ. ಅದೇ ರೀತಿ ಇದರದ್ದು ರೇಟ್ ಬಂದ್ಕೊಂಡು 230 ರೂಪೀಸ್ ಇರುತ್ತೆ. MRP DP ಬಂದ್ಕೊಂಡು 199 ರೂಪೀಸ್ ಇರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಟ್ಯಾಬ್ಲೆಟ್ಸ್ ನಾರ್ಮಲಿ ಯಾರಿಗೆ ಕೊಡಬಾರ್ದು ಅಂತಂದ್ರೆ ಯಾರು ಕಿಡ್ನಿ ರಿಲೇಟೆಡ್ ಇಂದ ಸಾಕಷ್ಟು ಪ್ರಾಬ್ಲಮ್ ದಲ್ಲಿ ಬಳಲ್ತಿರ್ತಾರೆ ಅಂತವರಿಗೆ ಸಜೆಸ್ಟ್ ಮಾಡುವಂಗಿಲ್ಲ. ಅದೇ ರೀತಿ ಪ್ರೆಗ್ನೆಂಟ್ ಇರುವಂತಹ ಲೇಡಿಗೂ ಸಹ ಈ ಪ್ರಾಡಕ್ಟ್ ಅನ್ನ ಸಜೆಸ್ಟ್ ಮಾಡಬಾರ್ದು. ಅದನ್ನ ಸಜೆಸ್ಟ್ ಮಾಡೋದಿದ್ರೆ ಡೈರೆಕ್ಟ್ ಡಾಕ್ಟರ್ದು ಸಜೆಷನ್ಸ್ ತಗೊಂಡೇ ಕೊಡಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ಹಾಗೆ ಈ ಪ್ರಾಡಕ್ಟ್ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಅಪರ್ಚುನಿಟಿ ಕೊಟ್ಟಂತ ಪಾಂಡು ಸರ್ ಮತ್ತೆ ವಿಜಯ್ ಸರ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಥ್ಯಾಂಕ್ಸ್ ಅನ್ನ ಹೇಳ್ತಾ ನನ್ನ ಎಕ್ಸ್ಪ್ಲನೇಷನ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಹರಿಕಾಂತ್ ಸರ್ ಫಾರ್ ದಿ ಡಿಟೇಲ್ ನಾಲೆಡ್ಜ್. ಎಸ್, ಅಮೃತ ಬಳ್ಳಿ ನಮ್ಮ ಹತ್ರ ಒಂದು ಅಮೃತ ಇದ್ದಾಗೇನಿದು. ಈಗ ಇದ್ರ ಬಗ್ಗೆ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಯಾರಿಗೆಲ್ಲ ಆಗಿದೆ, ಅಮೃತ ಬಳ್ಳಿ ಬಗ್ಗೆ ಏನೇನೆಲ್ಲ ವಿಶೇಷತೆ ಇದೆ ಅದನ್ನ ತಿಳ್ಕೊಳ್ಳೋಣ. ಹಲೋ, ಗುಡ್ ಮಾರ್ನಿಂಗ್ ಸರ್. ನಾನು ಮಾತಾಡೋದು ಸರ್. ಏನಂತಂದ್ರೆ ಮೊನ್ನೆ ನನಗೆ ಏನಾಯ್ತು ಅಂತಂದ್ರೆ ಒಂದು ಹೊರಗಡೆ ಹೋಗಿದ್ದೆ, ಸ್ವಲ್ಪ ಮಳೆ ಬಂದಿತ್ತು. ಮಳೆ ನಿಂತ ಮೇಲೆ ನಾನು ಮನೆಗೆ ಬಂದೆ. ಮನೆಗೆ ಬಂದಾಗ ರಾತ್ರಿ ನನಗೆ ಸೆಷನ್ ಸ್ಟಾರ್ಟ್ ಆಗಿತ್ತು. 7 ಗಂಟೆಗೆ ನನಗೆ ಸ್ವಲ್ಪ ಕೋಲ್ಡ್ ಆಗ್ತಾ ಇತ್ತು. ಮೈಕೈ ನೋವು ಸ್ಟಾರ್ಟ್ ಆಯ್ತು. ನಾನೇನ್ ಮಾಡಿದೆ, ಗಿಲಾಯಿ ಬಗ್ಗೆ ಪೂರ್ತಿ ಡೀಟೇಲ್ ನನ್ನ ನಾಲೆಡ್ಜ್ ತಗೊಂಡಿದ್ದೆ. ಸೊ ಅವಾಗ ಅದನ್ನ ನಾನು ನುಗ್ಗಿದೆ. ಒಂದು ರಾತ್ರಿ ತಗೊಂಡು ಆಫ್ಟರ್ ಫುಡ್ ಮಲ್ಕೊಂಡ್ಬಿಟ್ಟೆ. ಸೊ ನನಗೆ ಆರಾಮಾಯ್ತು. ಬೆಳಗ್ಗೆ ಆದ್ಮೇಲೆ ಮತ್ತೆ
ಬೆಳಿಗ್ಗೆ ಫುಡ್ ಆದ್ಮೇಲೆ ಮತ್ತಿನ್ನೊಂದು ತಗೊಂಡೆ. ಫುಲ್ ಓವರ್ ಆಲ್ ನನಗೆ ತುಂಬಾ ಹೆಲ್ತ್ ಚೆನ್ನಾಗಾಯ್ತು. ಸೊ ಖುಷಿ ಅನ್ನಿಸ್ತು. ಒಂಥರ ಫೀವರಿಶ್ ಇತ್ತು. ಸೊ ಫೀವರ್ ಎಲ್ಲ ಕ್ಲಿಯರ್ ಆಯ್ತು. ಮತ್ತೆ ಅಗೇನ್ ಇನ್ನೊಂದ್ಸತಿ ಹೆಂಗಾರ ಆಗ್ಲಿ ಅಂತ ನಾನು ರಾತ್ರಿ ತಗೊಂಡೆ. ಫುಲ್ ಆರಾಮಾಗ್ಬಿಟ್ಟೆ. ಸೊ ಇದು ಒಂದು ಯಾಕೆಂದ್ರೆ ಇನ್ಫೆಕ್ಷನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಮತ್ತೆ ಜ್ವರಕ್ಕೆಲ್ಲ ಬರುತ್ತೆ ಅಂತ ನಾನು ಓದಿದ್ದಾಗ ನನಗೆ ತಕ್ಷಣ ನೆನಪಿಗೆ ಬಂತು. ಸೊ ನಾನು ತಂದಿಟ್ಕೊಂಡಿದ್ದೆ ಒಂದು ಲಾಂಚ್ ಆದ ತಕ್ಷಣನೇ. ಸೊ ಅದನ್ನ ತಗೊಂಡು ನಾನು ನನ್ನ ಒಂದು ಹೆಲ್ತ್ ಕಾಪಾಡ್ಕೊಂಡೆ. ಮತ್ತೆ ಅಗೇನ್ ನನ್ನ ಫ್ರೆಂಡ್ ಅವ್ರ ಮನೆಯಲ್ಲಿ ಸ್ವಲ್ಪ ಫೀವರಿಶ್ ಇತ್ತು. ಸೊ ಅವ್ರು ಕೇಳಿದ್ರು ನಾನು ಏನ್ ಮಾಡ್ಬೇಕು, ನಮ್ ತಾಯಿಗೆ ಈ ತರ ಇದೆ ಅಂತ. ಸೊ ಅವ್ರಿಗೆ ಸ್ವಲ್ಪ ಕಾಫ್ ಎಲ್ಲ ಇತ್ತು, ಸರ್ ಜ್ವರನೂ ಇದೆ, ಮೈಕೈ ನೋವು ಇದೆ ಅಂತ ಹೇಳಿದ್ರು. ಸೊ ಅವಾಗ ನಾನು ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಇದೆಯಲ್ಲ ಗಿಲಾಯ್ ಅದನ್ನೇ ಕೊಡಪ್ಪ ಅಂತ ಹೇಳಿದೆ. ಸೊ ಇಮಿಡಿಯೇಟ್ ಅವನು ಪರ್ಚೇಸ್ ಮಾಡಿ ತಗೊಂಡೋಗಿ ಕೊಟ್ರು. ಅವ್ರ ತಾಯಿ ಖುಷಿಯಾಗಿ ಅದನ್ನ ಸ್ವೀಕರಿಸಿ ಹೆಲ್ತ್ ಚೆನ್ನಾಗಾದ್ರಿಂದ ಬೇರೆಯವ್ರಿಗೂ ಸಹ ಸಜೆಸ್ಟ್ ಮಾಡಿದ್ದಾರೆ. ಇದು ನನ್ನ ಶೇರಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇವತ್ತು ಜ್ವರಕ್ಕೆ ದ ಬೆಸ್ಟ್ ರಿಸಲ್ಟ್, ಎಸ್ಪೆಷಲಿ ಇವತ್ತು ಗೌರ್ಮೆಂಟ್ ರೆಕಮೆಂಡ್ ಮಾಡಿದೆ ಗಿಲಾಯ್ ಒಂದು ಕೋವಿಡ್ ಟೈಮಿಗೆ ಬಹಳನೇ ಇಂಪಾರ್ಟೆಂಟ್ ಅಂತ. ಅದನ್ನ ಇಲ್ಲಿ ರೆಕಮೆಂಡ್ ಮಾಡೋಣ ನಾವೆಲ್ಲರಿಗೂ. ನೆಕ್ಸ್ಟ್ ರೇಣುಕಾ ಮೂರ್ತಿ ಸರ್. ಗುಡ್ ಮಾರ್ನಿಂಗ್ ಸರ್. ಆಕ್ಚುಲ್ ಆಗಿ ಕೋವ್ಯಾಕ್ಸಿನ್ ಇದು ಕೋವಿಶೀಲ್ಡ್ ತಗೊಂಡ್ಬರ್ಬೇಕು ಅಂತ ಹೇಳಿ ಕೋವಿಶೀಲ್ಡ್ ತಗೊಂಡ್ಬಂದೆ. ತುಂಬಾ ಜನ ಹೇಳಿದ್ರು ಜ್ವರ ಬರುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತಂದ್ರು. ಮೋಸ್ಟ್ಲಿ ನನಗ್ ಗೊತ್ತಿಲ್ಲ. ನಾನು ಗಿಲಾಯ್ ತಗೊಂತಾ ಇದ್ದೀನಿ. ಅದು ಲಾಂಚ್ ಆದಾಗ್ಲಿಂದಲೂ ಇದು ಬೈ ಮಾಡಿ ತಗೊಂತಾ ಇದ್ದೀನಿ. ಅದಕ್ಕೆ ನನಗೆ ಗೊತ್ತಾಗ್ಲಿಲ್ಲ. ಏನು ಆಗ್ಲಿಲ್ಲ ಸರ್. ಒಂದು ಸಾಸಿವೆ ಕಾಳಷ್ಟು ನನ್ಗೆ ಕೋವ್ಯಾಕ್ಸಿನ್ ತಗೊಂಡಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ. ಶೀಲ್ಡ್ ಏನೂ ಪ್ರಾಬ್ಲಮ್ ಆಗಿಲ್ಲ. ಈಗ ಅರ್ಥ ಆಗ್ತಿದೆ ಈ ಕ್ಲಾಸ್ ಕೇಳಿದಾಗ. ಅದರದೇ ಇಂಪ್ಯಾಕ್ಟ್ ಇರ್ಬೋದು ಅನ್ಸ್ತಾ ಇದೆ ಸರ್. ನಾನು ತಗೊಂಡಿದ್ದೀನಿ ಸಿಂಪ್ಟಮೇ ಆಗಿಲ್ಲ. ಅಷ್ಟು ಆರಾಮಾಗಿದೆ ಸರ್. ಮೋಸ್ಟ್ಲಿ ಅಷ್ಟು ಇಮ್ಯುನಿಟಿ ಬೂಸ್ಟ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಟರಾಜ್. ಗುಡ್ ಮಾರ್ನಿಂಗ್ ಸರ್. ಆಕ್ಚುಲಿ ಅಮೃತ ಬಳ್ಳಿ ತುಂಬಾ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಯಾವ ತರ ಬೆನಿಫಿಟ್ ಆಗುತ್ತೆ ಅಂದ್ರೆ ಯಾರಿಗಾದ್ರೂ ಹಾವು ಕಚ್ಚಿದಾಗ ಸ್ವಲ್ಪ ಬಿಟ್ರೆ ವಿಷ ಹೇಳುತ್ತೆ. ಹಾವು ಕಚ್ಚಿದ ತಕ್ಷಣ ಅಮೃತ ಬಳ್ಳಿ 4 ಎಲೆ ತಿಂದ್ಬಿಟ್ರೆ ಆ ವ್ಯಕ್ತಿಗೆ ವಿಷನೇ ಬಾಡಿಗಿರಲ್ಲ. ಸೊ ಅಂತ ಅದ್ಭುತ ಶಕ್ತಿ ಇರುವಂತ ಅಮೃತ ಬಳ್ಳಿಯ ಅಡಿ ಬರುವಂತ ಟ್ಯಾಬ್ಲೆಟ್ ನಮ್ಮ ಕೊಟ್ಟಿದೆ. ಸೊ ನಾನು ಕೋವಿಡ್ ಟೈಮಲ್ಲಿ ಸುಮಾರು ಜನಕ್ಕೆ ಇದನ್ನ ಕೊಟ್ಟಿದ್ದೀನಿ. ಒಳ್ಳೆ ರಿಸಲ್ಟ್ಸ್ ಬಂದಿದೆ. ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸರ್. ಆ ಟೈಮಲ್ಲಿ ರಿಸಲ್ಟ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೌನಾಚಾರಿ. ಗುಡ್ ಮಾರ್ನಿಂಗ್ ಸರ್. ಆಕ್ಚುಲಿ ಗಿಲಾಯ್ ನನಗೆ ಒಂದು 15-20 ಡೇಸ್ ಆಲ್ಮೋಸ್ಟ್ 1 ಮಂತ್ ಬ್ಯಾಕ್ ನನಗೆ ಜ್ವರ ಬಂತು. ಸ್ವಲ್ಪ ಜ್ವರ ಬಂದಾಗ ನಾನು ಏನ್ ಮಾಡೋದು, ಟ್ಯಾಬ್ಲೆಟ್ಸ್ ತಗೊಳೋದಕ್ಕೆ ಇಷ್ಟ ಇರ್ತಿರ್ಲಿಲ್ಲ. ಆದ್ರೂ ಫೋರ್ಸಿಬಲಿ ಡೋಲೋ 60 ತಗೋಬೇಕಾಗಿತ್ತು. ತಗೊಂಡೆ. ಅದ್ರ ಜೊತೆಗೆ ಮತ್ತೆ ಗಿಲಾಯ್ ಬೇರೆ ಇವ್ರು ಕೃಷ್ಣಮೂರ್ತಿ ಸರ್ ಹೇಳಿದ್ರು ಗಿಲಾಯ್ಗೆ ಜ್ವರಕ್ಕೆ ತುಂಬಾ ರಾಮಬಾಣ ಅಂತ ಅವರು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ಅವಾಗ ನನಗೆ ಜ್ಞಾಪಕ ಬಂತು. ಮತ್ತೆ ಹೋಗಿ ಅಂಗಡಿಗೆ ನಾನು ತಗೊಂಡ್ಬಂದೆ. ಗಿಲಾಯ್ ತಗೊಂಡ್ಬಂದು ಒಂದು ಆಲ್ಮೋಸ್ಟ್ 10 ಡೇಸ್ 5 ಡೇಸ್ ತಗೊಂಡೆ. ಆ 5 ಡೇಸ್ ತಗೊಂಡಾಗ ಕಮ್ಮಿ ಆಗಿತ್ತು ಅವಾಗ್ಲೇ. ಮತ್ತೆ ಅದೊಂದು 5 ಡೇಸ್ ಕಂಟಿನ್ಯೂ ಮಾಡಿದೆ. ಕಂಪ್ಲೀಟ್ಲಿ ಆ ಫೀವರ್ ಅನ್ನೋದು ಕಂಪ್ಲೀಟ್ ಹೋಯ್ತು ಸರ್. ಮತ್ತೆ ಆಮೇಲೆ ಸುಸ್ತು ಇರ್ಲಿಲ್ಲ. ಆಲ್ಮೋಸ್ಟ್ 10 ಡೇಸ್ ನಾನು ಸಫರ್ ಮಾಡಿದೆ. ಆಮೇಲಿಂದ ನನ್ಗೇನು ಪ್ರಾಬ್ಲಮ್ ಆಗಿಲ್ಲ. ಇಟ್ಸ್ ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್ ಸರ್ ಗಿಲಾಯ್ ಅನ್ನೋದು. ಯಾಕಂದ್ರೆ ನಮಗೆ ಬೆಲೆ ಸಿಗ್ತಾನೆ ಇರ್ಲಿಲ್ಲ ಅದು. ಆಕ್ಚುಲಿ ಬೇರೆ ಕಡೆ ಸಿಕ್ಕರು ಕಲಬೆರಕೆಲ್ಲ ಇರ್ತಿತ್ತು. ಇದು 100% ಅಮೃತ ಬಳ್ಳಿಯಿಂದ ಮಾಡೋದ್ರಿಂದ ರಿಯಲಿ ಇಟ್ಸ್ ವಂಡರ್ ಮೆಡಿಸಿನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್, ಖಂಡಿತ ಜ್ವರಕ್ಕೆ ಡೈರೆಕ್ಟ್ ಆಗಿ ನಾವು ಯಾವ್ದು ಇರ್ಲಿಲ್ಲ ಇಷ್ಟು ದಿನ. ಜ್ವರ ಬಂದಾಗ ನಮ್ಗೆ ಇನ್ಫೆಕ್ಷನ್ಸ್ಗೆ ಇದು ನಮ್ಗೆ ಖಂಡಿತ ಸಪೋರ್ಟ್ ಮಾಡುತ್ತೆ. ಎಸ್, ನೆಕ್ಸ್ಟ್ ಕಮಲಾ. ಸರ್ ಗುಡ್ ಮಾರ್ನಿಂಗ್ ಸರ್. ನನಗೂ ಫೀವರ್ ಬಂದಿತ್ತು ಸರ್. ಫೀವರ್ ಬಂದಾಗ ನೈಟ್ ಜ್ವರ ಸ್ಟಾರ್ಟ್ ಆಗಿತ್ತು. ಜ್ವರ ಸ್ಟಾರ್ಟ್ ಆಗಿದ ತಕ್ಷಣ ಇಮಿಡಿಯೇಟ್ ಗಿಲಾಯ್ ಅಂತ ತಗೊಂಡೆ. ಮತ್ತೆ ಬೆಳಿಗ್ಗೆ ತಗೊಂಡಿದ ತಕ್ಷಣ ಸರ್ ಇದ್ರ ಜೊತೆಗೆ ಮಿಲ್ಕ್ ಅಲ್ಲಿ ಅರ್ಶಿನ ಹಾಕ್ಬಿಟ್ಟು ತಗೊಂಡ್ರೆ ತುಂಬಾ ಎಫೆಕ್ಟಿವ್ ಆಗಿ ಬೇಗ ಜ್ವರ ಕ್ಯೂರ್ ಆಗುತ್ತೆ ಸರ್. 2 ಟೈಮ್ ತಗೊಂಡಿದ್ದು. ಜೊತೆಗೇನೆ ಗೋಲ್ಡನ್ ಮಿಲ್ಕ್ ತಗೊಂಡಿದ ತಕ್ಷಣ ಇಮಿಡಿಯೇಟ್ ಕಮ್ಮಿ ಆಗುತ್ತೆ ಸರ್. ಫುಲ್ ಜ್ವರನೇ ಇಲ್ದಂಗ ಆಗುತ್ತೆ ಸರ್. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲಾಸ್ಟ್ ಹರಿಕಾಂತ್. ಹಲೋ, ಗುಡ್ ಮಾರ್ನಿಂಗ್ ಸರ್. ನಾನು ಇದು ಗಿಲಾಯ್ ನಮ್ಮ ರಿಲೇಷನ್ ದಲ್ಲಿ ಒಬ್ರಿಗೆ ಮೇಲಿನ ಮೇಲೆ ಜ್ವರ ಬರ್ತಾ ಇರ್ತಿತ್ತು. ಪ್ರತಿ ಟೈಮ್ ಹೋಗಿ ಪ್ಯಾರಾಸಿಟಮಾಲ್ ತಗೊಂಡ್ ಬಂದು ತಗೋತಾ ಇದ್ರು. ಅದಕ್ಕೆ ಯಾವಾಗೂ ನನಗೆ ಗಿಲಾಯ್ ಬಂದಾಗ ಅದ್ರ ಬಗ್ಗೆ ಸ್ಟಡಿ ಮಾಡಿದೆ. ನಾನು ವಿಡಿಯೋ ಎಲ್ಲ ನೋಡಿದಾಗ ಅದು ಎಸ್ಪೆಷಲಿ ಕ್ರಾನಿಕ್ ಫೀವರ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಫಸ್ಟ್ ಕೊಟ್ಟಿದ್ದೇನ ಅವ್ರು ಬಂದು ಲಾಂಚ್ ಆಗಿ 2ನೇ ದಿವಸಕ್ಕೆ ಅವ್ರಿಗೆ ನಾನು ಅದನ್ನ ಹೇಳಿದೆ. ಮತ್ತೆ ಹೀಗೆ ಬರುತ್ತೆ ನಮ್ ಕಡೆ ತಗೊಂಡ್ ನೋಡು ಅಂತ. ನಾನು ಫಸ್ಟ್ ಆರ್ಡರ್ ಫಸ್ಟ್ ದಿವಸ ಹಾಕಿದ್ರಿಂದ ಬೇಗ ಬಂದ್ ಕೂಡ ಅವ್ರಿಗೆ ಒಂದು ಡಬ್ಬ ಕೊಟ್ಟೆ.
2 ದಿವಸಕ್ಕೆ ಅವ್ರು ತಮ್ಮ ಶೇರಿಂಗ್ ಹೇಳಿದ್ರು. ಯಾಕಂದ್ರೆ ಅವರು ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡೋದ್ರಿಂದ ಅದು ಹೆವಿ ಕೆಲಸ ಆಗೋದ್ರಿಂದ ಅವ್ರಿಗೆ ಸಂಜೆ ಆದ ಕೂಡಲೇ ಅದು ಒಂಥರ ಜ್ವರ ಬಂದ್ಬಿಡೋದು. ಅದನ್ನ ತಗೊಂಡು 2 ದಿವಸಕ್ಕೆ ಹೇಳಿದ್ರು ತುಂಬಾ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟು, ಯಾಕಂದ್ರೆ ನನಗೆ ತಗೊಂಡು ಮಲ್ಕೊಂಡಾಗ ಫುಲ್ ಬೆವರು ಬಿಟ್ಟು ನನಗೆ ಫ್ರೆಶ್ ಆಯ್ತು ಅಂತೇಳಿ. ಹಾಗೆ ನಾವು ಎಷ್ಟೊಂದು ಹೋದ ಸತಿ ನಾವು ಕೋವಿಡ್ ಬಂದಾಗೂ ನಮ್ಮ ಕಡೆ ಕಾರವಾರ ಡಿಸ್ಟಿಕ್ ದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಈ ಒಂದು ಬಳ್ಳಿ ಇರುತ್ತೆ. ಅದನ್ನ ನಾವು ತಂದು ಅಲ್ಲಿಂದ ತರಿಸಿ ಕಷಾಯ ಮಾಡಿ ಕುಡಿದಿದ್ವಿ. ಆದ್ರೆ ಇಂಥ ಒಂದು ಅದ್ಭುತ ಪ್ರಾಡಕ್ಟ್ ಅನ್ನ ನಮ್ಮ ಮೋದಿ ಕೇರ್ ನಮ್ಗೆ ಪರಿಚಯಿಸಿದ್ದು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಪ್ರತಿ ಜನ ಬಿಸಿ ಇರೋದ್ರಿಂದ ನಮ್ಮ ಮನೆಯಲ್ಲೇ ಎಷ್ಟೋ ಒಂದು ಬಳ್ಳಿಗಳು ಇರುತ್ತೆ, ಆದ್ರೆ ನಮ್ಗೆ ಮಾಡಿ ಕುಡಿಲಿಕ್ಕೆ ಆಗ್ತಾ ಇರಲ್ಲ. ಆದ್ರೆ ಇಂಥ ಒಂದು ಪ್ರಾಡಕ್ಟ್ ಅನ್ನ ಕೊಟ್ಟಿರುವ ಸಮೀರ್ ಮೋದಿಗೆ ಮತ್ತೆ ಮೋದಿ ಕೇರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಒಂದು ಪ್ರತಿಯೊಬ್ಬರು ನಾವು ಏನು ಹೊರಗಡೆಯಿಂದ ಪ್ಯಾರಾಸಿಟಮಾಲ್ ಇಟ್ಕೋತಿದ್ವಿ ಅದ್ರ ಬದಲಿ ಇದನ್ನ ಇಟ್ಕೊಂಡ್ರೆ ಈಸಿಯಾಗಿ ಒಂದು ಈ ಕ್ರಾನಿಕ್ ಫೀವರ್ ದಿಂದ ಹೊರಗೆ ಬರ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಅಮೃತ ಬಳ್ಳಿ ಅಮೃತನೇ ನಮ್ಮ ಹತ್ರ ಇದೆ. ಜ್ವರ ಮತ್ತೆ ಬೇರೆ ಬೇರೆ ಚಾಲೆಂಜಸ್ಗೆ ಗ್ರೇಟ್ ಸೊಲ್ಯೂಷನ್ ಐಟಮ್ ಅಂತ ಹೇಳ್ಬೋದು. ಎಸ್ ಫ್ರೆಂಡ್ಸ್, ಈಗ ಇನ್ನ ವಿಶೇಷವಾಗಿರ್ತಕ್ಕಂಥ 3 ಪ್ರಾಡಕ್ಟ್ ಇದೆ, ಅದನ್ನ ನಾಳೆ ನೋಡೋಣ.